ತಾರೀಕಿಗೆ ನಮ್ಮ ಯಜಮಾನ್ರ ಹಾರ್ಟ್ ಅಟ್ಯಾಕು, ಅವ್ರಿಗೆ 5,000 ಕೊಡಬೇಕು ಮಾತ್ರೆಗೆ. ಯಾರು ಕೊಡ್ತಾರೆ? DK ಶಿವಕುಮಾರ್ ಅವ್ರಿಗೆ ಇನ್ಯಾರಿಗೂ ಇಲ್ಲ. ಅರೆಸ್ಟ್ ಮಾಡ್ತೀರಾ ಮಾಡಿ, ತಗೊಂಡೋಗಿ ಎಲ್ಲಾರನ್ನೂ ಜೈಲಲ್ಲಿ ಹಾಕ್ಬಿಡಿ. ಯಾಕಂದ್ರೆ ನಾವು ವ್ಯಾಪಾರನೇ ಮಾಡಲ್ಲ. ಇಲ್ಲ ಅಂದ್ರೆ ವ್ಯಾಪಾರಿಗಳಿಗೆ ಎಲ್ಲರಿಗೂ 1-2 ಲೀಟರ್ ಪೆಟ್ರೋಲ್ ಹಾಕಿ ಅಂಟಿಸ್ಬಿಡ್ಲಿ. ನಮ್ಮ ಸರ್ಕಾರ ಅಂದ್ಕೊಂಡು ನಾವು ಗೆದ್ರು, ನಮ್ಮ ಹೊಟ್ಟೆ ಮೇಲೇನೆ ಹೊಡೆದ್ರಲ್ಲ ಸರ್. ಅದನ್ನು ಕಿತ್ಕೊಂಡ್ ಬಿಟ್ಟ ನಾವು ಏನ್ ಮಾಡಬೇಕು? ನಾವು ವಿಷ ಕೊಟ್ಕೊಂಡು ಸಾಯ್ಬೇಕಾ? ಏನ್ ಮಾಡಬೇಕು ನಾವು? ಇಲ್ಲ ಸಾಯಿಸ್ಬಿಡಿ ನಮ್ಗೆ. ನಾವು ಬಡವ್ರ ಬಗ್ಗೆ ಹೆಂಗಿದ್ದೀವಿ ಅನ್ನೋ ಸ್ಥಿತಿ ಹಂಗೆ, ಅವರು ಆ ಸ್ಥಿತಿಲಿ ಇದ್ರೆ ಗೊತ್ತಾಗುತ್ತೆ. ನೋಡಿ ಸರ್, ಸಿದ್ದರಾಮಯ್ಯ ಅವರು ಇದ್ರು, ಸಿದ್ದರಾಮಯ್ಯ ಅವರು ಈ ತರ ಮಾಡಿದ್ರ? ಕೃಷ್ಣ ಬೈರೇಗೌಡ ಸರ್, ಪ್ಲೀಸ್ ನಮ್ಗೆ ದಯವು ಮಾಡಿ ಜನಕ್ಕೆ ಬದುಕೋದಕ್ಕೆ ಏನೋ ದಾರಿ ಮಾಡಿ ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಅವ್ರವ್ರ ಜಾಗದಲ್ಲಿ ಇಷ್ಟು ವರ್ಷ ಬದುಕಿಲ್ವಾ? ಇವಾಗ ಪಟ್ರೆ ಏನು ಓಡಿಸೋದು? ಫುಟ್ಪಾತ್ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗೋಣ? ಅಂಗಡಿ ಕಟ್ಟಿ ಅಷ್ಟು ಬಾಡಿಗೆ ಕೊಟ್ಟು ಜೀವನ ಮಾಡೋಕ್ಕಾಗತ್ತಾ? ಹಣ್ಣು ಒಳ್ಳೇದು ಬರುತ್ತೆ, ಕೊಳ್ತಿರೋದು ಬರುತ್ತೆ. ಒಳ್ಳೇದು ಮಾರಿತ್ತು, ಕೊಳ್ತಿರೋದನ್ನ ಎತ್ತಿ ಬಿಸಾಕ್ತಿವಿ. ಮತ್ತೆ ನಮ್ಗೇನು ಸಿಕ್ಬಿಡುತ್ತೆ? ಕೆಜಿಗೆ 5 ರೂಪಾಯಿ ಸಿಕ್ಕಿದ್ರೆ 10 ರೂಪಾಯಿ ಸಿಕ್ಕದೆ ದೊಡ್ಡ ಹೆಚ್ಚು. 2,000 ಅಂತಾರೆ, 2,000 ಬೇಡ, ಯಾವುದು ಫ್ರೀ ಬೇಡ. ಇಷ್ಟು ವರ್ಷ ಎಲ್ಲ ಫ್ರೀ ಕೊಟ್ರಾ? ಇಲ್ಲ ಅಲ್ವಾ? ಯಾವುದು ಫ್ರೀ ಬೇಡ, ಏನು ಬೇಡ. ಅವ್ರವ್ರ ವ್ಯಾಪಾರ ಅವ್ರವ್ರ ಕೈಲಿ ಕೊಟ್ಬಿಡ್ಲಿ. ನಾವೇನು ಸಂಪಾದನೆ ಮಾಡ್ಕೊಬಂದು ಹಾಕೋರಿಲ್ಲ ಸರ್. ನಮ್ಗೆ ಅಣ್ಣ ತಮ್ಮದಿರಿಲ್ಲ. ರೋಡಲ್ಲಿ ನಾವು ವ್ಯಾಪಾರನೇ ನಂಬ್ಕೊಂಡು ಬದುಕೊಂಡಿದ್ದೀವಿ. ಈ ಥರ ಬಂದು 3 ದಿವಸಕ್ಕೂ ಎತ್ತಂಗಡಿ ಅಂದರೆ ಏನು ಮಾಡೋದು ನಾವು? ಏನು ನಾವೇನು 2 ಸಾವಿರ ಈಸ್ಕೊಂಡು ಮನೇಲಿ ಕುತ್ಕೊಂಡು ತಿಂತೀವ? 5 ಜನ ನನಗೆ ಮಕ್ಕಳು, ಹೆಂಗೆ ಸಾಕೋದು ನಾನು 5 ಜನನ? ಹೇಳಿ. ಇಲ್ಲ ನಮಗೆ. ಅವ್ರು ಕರೆಕ್ಟಾಗಿ ಸಂಪಾದನೆ ಮಾಡಿ ಹಾಕಿದ್ರೆ ನಾವ್ಯಾಕೆ ರೋಡ್ಗೆ ಬಂದು ನಿಂತ್ಕೋತಾ ಇದ್ವಿ? ಬಂದು 3 ದಿನ ಆಗಿಲ್ಲ. ಬೀದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸಿ ಅಂದರೆ ಎಲ್ಲಿ ಹೋಗ್ತಾರೆ? ಬೆಂಗಳೂರಲ್ಲಿ ವ್ಯಾಪಾರ ಮಾಡೋದೇ ಅರ್ಧ ಜನ ಲೇಡೀಸೇ ವ್ಯಾಪಾರ ಮಾಡ್ತಾ ಇರೋದು. ನೋಡಿ, ಬೀದಿ ಬದಿ ಲೋನು ಅದು ಇದು ಅಂತ ನಮ್ಮ ಕಂಪನಿ ಮಾಡಿ ತಗೋಬಿಟ್ಟಿದ್ದೀವಿ. ಅದನ್ನೆಲ್ಲ ಹೆಂಗೆ ಸರ್ ನಾವು ಕಟ್ಟೋದಿದ್ದೆಲ್ಲ ತೆಗೆಸ್ಬಿಟ್ರೆ? ನೋಡಿ, ನೀವೇ ಹೇಳ್ಬೇಕು ನಮ್ಗೆ. ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಯಾರಿಗೆ ಬೈಯೋದಂತಾನೆ ಗೊತ್ತಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ದೇಶಕ್ಕೆ ಗೊತ್ತಾಗಿದೆ. DK ಶಿವಕುಮಾರ್ ಅವ್ರಿಗೆ ಇನ್ಯಾರಿಗೂ ಇಲ್ಲ. ಅರೆಸ್ಟ್ ಮಾಡ್ತೀರಾ ಮಾಡಿ, ತಗೊಂಡೋಗಿ ಎಲ್ಲಾರನ್ನೂ ಜೈಲಲ್ಲಿ ಹಾಕ್ಬಿಡಿ. ಯಾಕಂದ್ರೆ ನಾವು ವ್ಯಾಪಾರನೇ ಮಾಡಲ್ಲ. ಇಲ್ಲ ಅಂದ್ರೆ ವ್ಯಾಪಾರಿಗಳಿಗೆ ಎಲ್ಲರಿಗೂ 1-2 ಲೀಟರ್ ಪೆಟ್ರೋಲ್ ಹಾಕಿ ಅಂಟಿಸ್ಬಿಡ್ಲಿ. ಸತ್ತೋಗ್ಬಿಡ್ತಾರಲ್ಲ. ಅವಾಗ ವ್ಯಾಪಾರನೂ ಮಾಡಲ್ಲ, ಊಟನೂ ಕೇಳಲ್ಲ, ನೀರು ಕೇಳಲ್ಲ, ಬಟ್ಟೆ ಕೇಳಲ್ಲ, ಏನೂ ಕೇಳಲ್ಲ, ಸತ್ತೋಯ್ತಾರೆ. ಸಿದ್ದರಾಮಯ್ಯ ಅವರು ಇದ್ದಾಗ ತೊಂದರೆ ಆಗಿಲ್ಲ? ಇಲ್ಲ ಸರ್, ಅವಾಗೆಲ್ಲ ಏನಿಲ್ಲ. ನಾವು ಅವ್ರ ಮೇಲೆಲ್ಲ ಹೇಳೋಕ್ಕೇನು ನಮಗೆ ಇದಿಲ್ಲ. ಅವ್ರು ಇದ್ದಾಗ ಏನು ನಮ್ಗೆ ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ. ನಾವು ವ್ಯಾಪಾರ ಮಾಡ್ಕೊಂಡು ಆರಾಮಾಗೇ ಇದ್ವಿ. ಇವಾಗ ಇವ್ರು ಬಂದಿದ್ದ ತಕ್ಷಣನೇ ಈ ಥರ ತೊಂದರೆ ಆಗಿರೋದು. ಓಡಾಡಕ್ಕೆ ಜಾಗ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಓಡಾಡೋಕ್ಕೆ ಜಾಗ ಇಲ್ಲ ಅಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆ ಜಾಗ ಇಲ್ಲ ಅಂದರೆ ಓಡಾಡ್ತಾರೇ ಇರ್ತಾರ ಜನ? ಹೇಳಿ. ಫುಟ್ಪಾತಲ್ಲಿ ಒಂದು ಹಾಲು ಬೂತ್ ಇದೆ, ಒಂದು ನೀರು ಅಂಗಡಿ ಇಟ್ಕೊಂಡಿದ್ದಾರೆ, ಒಂದು ತರಕಾರಿ ಅಂಗಡಿ ಇದೆ, ಒಂದು ಹಾಲು ಅಂಗಡಿ ಇದೆ ಅಂದರೆ ಬೇಕಾಗಿರೋ ವಸ್ತು ಇರೋದಕ್ಕೆ ಅದು, ರೋಡಲ್ಲಿ ಇರೋದಕ್ಕೆ ಅದು. ಇವರು ಬಂದಿದ ತಕ್ಷಣ ಎತ್ಕೊಂಡು ಹೋಗು ಅಂದರೆ ಎಲ್ಲೋಯ್ತಾರೆ? ನಮ್ಮಂಥ ಬಡವರು ರೋಡಲ್ಲಿ ಹಾಲು ಇಸ್ಕೊಂಡು ಕುಡಿಯೋದು, ದೊಡ್ಡ ಮಾಲಲ್ಲಿ ಹೋಗಿ ಇಸ್ಕೊಂಡು ಕುಡಿಯೋಲ್ಲ. 50 ರೂಪಾಯಿ ಐಟಮ್ 150 ರೂಪಾಯಿ ಮಾರ್ತಾನೆ. ನಾವು 5 ರೂಪಾಯಿ ಲಾಭಕ್ಕೆ ರೋಡಲ್ಲಿ ನಿಂತಿರ್ತೀವಿ, ಮಳೆಯಲ್ಲಿ, ಗಾಳಿಯಲ್ಲಿ, ಬಿಸಿಲಲ್ಲಿ, ಎಲ್ಲದಕ್ಕೂ. ಅವಾಗ ನಮ್ಗೊಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ನೀವು ಜನಗಳಿಗೆ ವ್ಯವಸ್ಥೆ ಮಾಡ್ತೀರ, ಹಂಗಂದ್ರೆ ನಾವೆಲ್ಲ ದನಗಳ? ನಾವು ಜನನೇ. ವ್ಯಾಪಾರ ಮಾಡೋರೇನು ಜನ ಇಲ್ವಾ ನಾವು? ಹೇಳಿ, ಕೇಳಿಸ್ಕೊಳ್ಳಿ. ಅವ್ರು ಬದುಕಂಗೆ ಮುಂದೆ ಬದುಕಂಗೆ ಅದೇ ಹೆಂಗೆ ತೋರಿಸ್ಲಿ? ಅದೇ ನಾವೆಲ್ಲ ಸಾಯ್ಬೇಕು, ಅವರೇ ತೋರಿಸ್ಬೇಕು ನಮಗೆ, ಅವರೇ ತೋರಿಸ್ಬೇಕು. ಇವಾಗ 10ನೇ ತಾರೀಕಿಗೆ ನಮ್ಮ ಯಜಮಾನ್ರ ಹಾರ್ಟ್ ಅಟ್ಯಾಕು, ಅವ್ರಿಗೆ 5,000 ಕೊಡಬೇಕು ಮಾತ್ರೆಗೆ. ಯಾರು ಕೊಡ್ತಾರೆ? ನಮ್ಗೆ ಸಾಲಗಳು ಇಷ್ಟೊಂದಿದೆ. ಮೊಮ್ಮಕ್ಕಳು ನಾವು ಓದಿಸ್ತಾ ಇದ್ದೀವಿ, ಮಕ್ಕಳದಾಗೋಯ್ತು. ಇವಾಗ ಮೊಮ್ಮಕ್ಕಳು ಯಾರು? ಅದಕ್ಕೆಲ್ಲ ಯಾರು ಜವಾಬ್ದಾರಿ ಹೇಳಿ? ನಮ್ಮ ಕಂಪನಿ ಇದು ಬೀದಿ ಬದಿ ಲೋನ್ ಎಲ್ಲ ತಗೊಂಡಿದ್ದೀವಿ, ವ್ಯಾಪಾರ ನಂಬಿ ತಗೊಂಡಿದ್ದೀವಿ. ಅದನ್ನ ನಾವು ಹೆಂಗೆ ನಮ್ಮ ದಾರಿ ತೋರಿಸ್ಲಿ, ನಾವು ಬಿಟ್ಬಿಡ್ತೀವಿ ಅಷ್ಟೇ. ನಮ್ಗೆ ನಾವು ಹೌದು ಒಂದು ಕಡೆ ನಮ್ಗೆ ಬೇರೆ ಜಾಗ ಕೊಟ್ಟರೆ ಹೋಗ್ತೀರಾ? ಖಂಡಿತ ಬೇರೆ ಜಾಗ ಕೊಡ್ಲಿ. ಏನಕ್ಕೆ ನಮ್ಗೆ ಬೇರೆ ಕಡೆ? ನಾವೇನು ಮೊನ್ನೆ ಬಂದವರಲ್ಲ ಬೇರೆ ಕಡೆ ಹೋಗಕ್ಕೆ. ನಾವೆಲ್ಲ ಇಲ್ಲೇ ಇದ್ದವರು, ನಾವ್ ಯಾಕೆ ಬೇರೆ ಕಡೆ ಹೋಗ್ಬೇಕು? ಬೇಕಾದ್ರೆ ಅವ್ರು ಹೋಗ್ಲಿ ಬೇರೆ ಕಡೆ. 40 ವರ್ಷದಿಂದ ಅಲ್ಲೇ ಇದ್ವಿ. 40 ವರ್ಷದಿಂದ ನಾವು ಬನಶಂಕರಿಯಲ್ಲಿ ಇರೋದು. ಅಲ್ಲೇ ವ್ಯಾಪಾರ ಮಾಡೋದು. ನಮಗೆಲ್ಲ ಗಂಡ ಇಲ್ಲ, ನಮ್ಮ ಗಂಡ ತೀರೋಗಿ 25 ವರ್ಷ. ಬೇರೆ ಕಡೆ ಎಲ್ಲ ಬೇಡ ಸರ್. ಅವ್ರು ಕೊಡ್ತಾರೆ ಯಾವ್ದೋ ಕಾಡಲ್ಲಿ, ಅಲ್ಲಿ ಹೋಗಿ ಕುತ್ಕೊಳ್ರಿ ಅಂತಾರೆ. ಅಲ್ಲಿ ಕುತ್ಕೊಂಡು ನಮ್ಮ ಕೈಲಿ ಏನ್ ಸರ್ ಮಾಡೋಕ್ಕಾಗುತ್ತೆ? ಜನ 4 ಜನ ಇರೋ ಕಡೆ ಬೇಕು. ಮೇನ್ ರೋಡಲ್ಲಿ ಇದ್ದಿ ದುಡಿದ್ರೇನೆ ಒಂದೊಂದು ಟೈಮ್ ಬೌಂಡಿಗಳು ಆಗಲ್ಲ. ಎಲ್ಲೂ ಕುಣಿಸ್ಬಿಟ್ರೆ ಆಗತ್ತಾ ಸರ್? ರಾಹುಲ್ ಗಾಂಧಿ ನೋಡ್ರೆ ಚಪ್ಪಲಿ ಹುಲಿಯವನು ಅವನು ಹುಲಿಯವನ ಹತ್ರ ಹೋಗಿ ಕೂತ್ಕೊಂಡು ನಾವು ಬಡವ್ರ ಸರ್ಕಾರ, ನಾವು ಒಳ್ಳೆಯವರು ಇದು ಹೇಳ್ತಾರೆ. ರಾಹುಲ್ ಗಾಂಧಿ ನೋಡ್ರೆ ಆ ಥರ ಮಾಡ್ತಾರೆ.
ನಾವು ಸರ್ಕಾರ ನೋಡ್ರೆ ಒಳ್ಳೆ ಸರ್ಕಾರ, ನಮ್ಮ ಸರ್ಕಾರ ಅಂದ್ಕೊಂಡು ನಾವು ಗೆದ್ರು, ನಮ್ಮ ಹೊಟ್ಟೆ ಮೇಲೇನೆ ಹೊಡೆದ್ರಲ್ಲ ಸರ್. 1000 ಜನ ಇದ್ದಾರೆ, 1000 ಜನ ಫ್ಯಾಮಿಲಿ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಓಟ್ರ್ ಆಗುತ್ತೆ. ಓಟ್ ಹಾಕ್ತಾರ ಸರ್? ಈಗ ಲಕ್ಷಾಂತರ ಓಟ್ ಆಗುತ್ತೆ. ಈಗ 1000 ಜನ ಮನೆ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಓಟ್ ಆಗುತ್ತೆ. ಹಾಕಕ್ ಬರುತ್ತಾ ಸರ್? ಹೊಟ್ಟೆ ಮೇಲೆ ಹೊಡೆದವ್ರೆ ನೋಡಿ. ಅಕ್ಕ ಯಾಕೆ ಬಂದಿದ್ರಿ ನೀವು ಇಲ್ಲಿ? ಯಾಕೆ ನಾವು ವ್ಯಾಪಾರ ಸರ್, ನಾವೆಲ್ಲ ಎಲ್ಲ ಅಂಗಡಿ ಎತ್ತಿ ಅಂದ್ರೆ ನಾವು ಎಲ್ಲಿ ಸರ್ ಹೋಗೋಣ? ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ? ನಾವೆಲ್ಲ ರಾಮಚಂದ್ರಪುರ, ರಾಜನಗರ ಕಡೆ ಸರ್ ನಾವೆಲ್ಲ. ಅಕ್ಕ ಎಷ್ಟು ವಯಸ್ಸು ನಿಮಗೆ? ಇಲ್ಲಿ ಯಾಕೆ ಬಂದಿದ್ದೀರಿ? ವ್ಯಾಪಾರ ಮಾಡ್ತೀವಿ ಹೂವನ್ನ, ಅದಕ್ಕೆ ಎತ್ತು ಅಂತಾರೆ. ನಾವು ಎಲ್ಲಿ ಎತ್ತಿ ಎಲ್ಲಿ ಹೋಗೋಣ? ಜೀವನ ಮಾಡೋದು ಹೆಂಗೆ? ಎಷ್ಟು ವಯಸ್ಸು ನಿಮ್ಗೀಗ? ನನಗೆ 70 ವಯಸ್ಸು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ? ನಾನು 40 ವರ್ಷದಿಂದ ಮಾಡ್ತೀನಿ. 40 ವರ್ಷ ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಆಗಿಲ್ಲ, ಏನು ನಮ್ಮ ಏರಿಯಾದ ತೊಂದರೆನೇ ಇಲ್ಲ ಸರ್. ಈಗ ಯಾಕೆ ತೊಂದರೆ ಆಗ್ತಾ ಇದೆ? ಯಾಕೋ ನೋಟಿಸ್ ಕೊಟ್ಟರು ತಗೊಂಬಂದು. ನೋಟಿಸ್ ಕೊಟ್ಟಿದ್ರಾ? ನೋಡಿ ಕೊಟ್ಬಿಟ್ಟು ನೀವು ಬನ್ರಿ ಅಂತ ಹೇಳಿದ್ರು ನಾವು ಬಂದಿದ್ದೀವಿ ಸರ್. ಈಗೇನು ನೀವು ಕೊಟ್ಟಿದ್ದಾರೆ ನೋಡಿ ಸರ್, ಇದು ಕೊಟ್ಟಿದ್ದಾರೆ. ಇದಕ್ಕೆ ಏನು ವ್ಯವಹಾರ ಮಾಡಬೇಕು? ಏನೋ ಕುತ್ಕೊಂಡು ಒಂದು 10 ರೂಪಾಯಿ ವ್ಯಾಪಾರ ಮಾಡ್ತೀವಿ. ಇಲ್ಲ ಅಲ್ಲಿ ಬೇಡ ಅಂದರೆ ನಾವು ಎಲ್ಲಿ ಹೋಗೋಣ ಸರ್? ನಾವು ಹುಟ್ಟಿದ್ದಿದೆ ಊರು, ನಾವು 70 ವರ್ಷ ಓಟ್ ಹಾಕೋದಿದೆ ಊರು. ಇವಾಗ ಇದು ಬೇಡ ಅಂತ ನಾವು ಎಲ್ಲಿ ಹೋಗೋಣ ಹೇಳಿ ನೀವೇ? ನಮ್ಗೊಂದು ನಾವೇ ಹೇಳಿ ಹೋಗ್ಲಿ. ಇವಾಗ ಇಲ್ಲಿ ಚಿಕ್ಕ ಅಂಗಡಿ ಫುಟ್ಪಾತ್ ಮೇಲೆ ಇರೋದಿಲ್ಲ, ಅಂಗಡಿ ಹತ್ತಿ ಶಕ್ತಿ ಇಲ್ಲ ಸರ್ ನಮ್ಗೆ. ನಮ್ಮ ಹತ್ರ ದುಡ್ಡೇ ಇಲ್ಲ. ನಮ್ಗೆ ಗಂಡೀರಿಲ್ಲ ನಮ್ಗೆ. ನಾವು ಕೂಲಿ ಮಾಡೋರು, ಹೂವಲ್ಲೇ 10 ರೂಪಾಯಿ ಸಿಕ್ಕಿದ್ರೆ ಜೀವನ ಮಾಡೋರು. ನಾವು ಏನ್ ಮಾಡ್ಬೇಕು ಹೇಳಿ ನೀವೇ? ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ. ಸ್ಥಳಲ್ಲಿ ಬಂದು ಎತ್ತು ಅದು ಕಾರ್ಪೊರೇಷನ್ ಅವರು ಹಂಗೆ ಬರ್ತಾರೆ. ಏನು ಐಟಮು ಎನ್ಸಲ್ಲ, ಏನಿಲ್ಲ. ಕಸ ಥರ ತೊಗೊಂಡು ಬಂದು ಲಾರಿನಲ್ಲಿ ಹಾಕೊಂಡು ಹೋಗ್ತಾರೆ. ಏನು ಒಂದು ಮಾಚರಿ ಮಾಡಿ ಏನೋ ಒಂದು ಲೆಕ್ಕ ಮಾಡಿ ನಾವು ಸಾಲ ಫಲ ಮಾಡಿ ತೊಗೊಂಡು ಬಂದು ಇಲ್ಲಿ ಹಾಕ್ತಾರೆ ಬಂಡವಾಳಗಳು. ಅದು ಲೆಕ್ಕಾಚಾರ ಇಲ್ಲ, ಅದು ಕಸ ಥರ ತುಂಬ್ಕೊಂಡು ಹೋಗ್ತಾರೆ. ನಾವು 30-40 ವರ್ಷನಲ್ಲಿ ಬೀತಿನಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. 4 ಮಕ್ಕಳಿದೆ ನಮಗೆ. ನಾವು ಓದಿಲ್ಲ, ನಮ್ಮ ಮಕ್ಕಳಿಗೆ ಸಾಕ್ತಾಯಿದ್ದೀರಿ. ಮಕ್ಕಳಿಗೆ ಓದಿ ಅವ್ರಿಗೆ ಶಿಕ್ಷೆ ಕೊಡ್ತಾಯಿದ್ದೀರಿ ನಾವು. ಈಗ ನಾವು ಬೀತಿನಲ್ಲಿ ಕೂತ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ತಾಯಿದ್ದೀರಿ ನಾವು. ಒಂದು ಹುಡುಗರು ಫಸ್ಟ್ PSC LSS ನೆಲ್ಲ ಶಿಕ್ಷೆ ಕೊಡ್ತಾಯಿದ್ದೀರಿ. ಅದನ್ನು ಕಿತ್ಕೊಂಡು ಬಿಟ್ಟ ನಾವು ಏನು ಮಾಡಬೇಕು? ನಾವು ವಿಷಯ ಕೊಟ್ಕೊಂಡು ಸಾಯ್ಬೇಕಾ? ಏನು ಮಾಡಬೇಕು ನಾವು? ಇಲ್ಲ ಸಾಯಿಸ್ಬಿಡಿ ನಮಗೆ. ನಮ್ಮ ಜಾಗ ಬಿಟ್ಟು ನಾವು ಹೋಗಲ್ಲ ಸರ್. ಏನೇ ಆದರೂ ಸರಿ, ಅಲ್ಲೇ ಸಾಯ್ತೀವಿ. ನಮ್ಮ ಜಾಗ ಬಿಟ್ಟು ನಾವು ಕಳ್ಕೊಳ್ಳಲ್ಲ ನಾವು. ಬನಶಂಕರಿಯಲ್ಲೇ ನಾವು ವ್ಯಾಪಾರ ಮಾಡೋದು. ಯಾರು ಬಂದರೂ ನಾವು ಬಿಟ್ಕೊಡಲ್ಲ. ಏನೇ ಆಗಲಿ, ಪೊಲೀಸ್ ಅವ್ರು ಬರಲಿ, ಯಾರೇ ಬಂದರೂ ಸರಿ, ನಾವು ಬಿಟ್ಕೊಡಲ್ಲ. ಬಿಟ್ಕೊಡಲ್ಲ ಸರ್. ನಮ್ಗೆ ಜಾಗ ಇಲ್ಲ, ನಮ್ಗೆ ಯಾವ್ದು ಒಂದು ಮನೆ ಇಲ್ಲ, ಮಠ ಇಲ್ಲ, ಬಾಡಿಗೆ ಮನೇಲಿ ತಿನ್ಕೊಂಡಿದೀವಿ. ನಾವು ತೆಗಿಯಲ್ಲ ಸರ್. ನಮ್ಮನ್ನ ಹೊಡೆದಿ ಸಾಯಿಸ್ಲಿ ಬೇಕಾರೆ ಅಲ್ಲೇನೆ, ನಾವು ಅಲ್ಲೇ ಇರ್ತೀವಿ ಸರ್. 10 ಲಕ್ಷ ಸಾಲ ಇದೆ ಬ್ಯಾಂಕಲ್ಲಿ, ಅದು ತೀರ್ಸ್ಲಿ, ನಾವು ಬಿಟ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಮ್ಗೆ 10 ಲಕ್ಷ ಏನಿಲ್ಲ, ನಮ್ ಜೀವನಾಂಶ ಏನಾರ ಕೊಡ್ಲಿ. ನಾವೇನು ದುಡಿಯೋದು? ನಮ್ಗೇನು ಇದು ಆಯ್ತು ಹೇಳಿ ಸರ್? ನಾವು ಇದರಿಂದ ಯಾರಿಗೂ ನಾವು ತೊಂದರೆ ಕೊಡದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ನಮ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ ಅವರು? ಅದೇ ನಮ್ಮ ಪ್ರಶ್ನೆ. ನಾವು ಗೌರ್ಮೆಂಟ್ ಜಾಗ ಕೊಡಿ ಅಂತ ಕೇಳ್ತೀವಿ, ಹಣ ಕೊಡಿ ಅಂತ ಕೇಳ್ತೀವಿ, ಇಲ್ಲ ಆಸ್ತಿ ಕೊಡಿ ಅಂತ ಕೇಳ್ತೀವಿ. ದುಡಿಯಾಕ ಕುತ್ಕೊಂಡು ಜಾಗ ಅಷ್ಟು ಕೊಡ್ಲಿಲ್ಲ ಅಂದ್ರೆ ನಾವೆಲ್ರಿ ಬದುಕೋದು ಮನುಷ್ಯ? ಅದಕ್ಕೆ ಮೇಲೆ ಏನ್ ಬೇಕು ನಮ್ಗೇನು ಆಸ್ತಿ? 2,000 ಕೊಡ್ತಾ ಇದಾರಲ್ವಾ? 2,000 ಇಂದ ಮನೆ ಎಲ್ಲ ತುಂಬಿಡುತ್ತಾ? ಹೊಟ್ಟೆ ತುಂಬುತ್ತಾ? ಎಜುಕೇಶನ್ ಆಗತ್ತಾ? ಇಲ್ಲ ಮಕ್ಳು ಮದುವೆ ಮಾಡಕ್ಕಾಗತ್ತಾ? ಹೇಳಿ ಅವರೇನೆ. ಇಲ್ಲ ರೇಷನ್ ಕೊಡ್ತಾರೆ, ಎಲ್ಲ ಆಗ್ಬಿಡುತ್ತೆ ಅದರಿಂದ. ಇವತ್ತು ಅಲ್ಲಿ ಕುತ್ಕೊಂಡು ನಾವು ವ್ಯಾಪಾರ ಮಾಡೋದ್ರಿಂದ ಅಲ್ಲೂ ಒಂದು 1,000 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದು 300-400 ರೂಪಾಯಿ ನಮಗೆ ಸಿಗುತ್ತೆ. ಇಲ್ಲ ಫಸ್ಟೇನೆ ಅವ್ರು ಹೇಳ್ಬೇಕು ಹಿಂಗೆ ತೆಗಿತೀವಿ ಅಂತ. ಹೇಳೋರು ಪ್ಲಾನ್ ಮಾಡಿ ಬೇರೆ ಕಡೆ ಜಾಗ ಕೊಡಬೇಕು. ಏನೂ ಮಾಡಿದ್ರೆ ಏಕಾಏಕಿ ಬಂದು ಎತ್ತು ಅಂತ ಬಂಡವಾಳ ಹಾಕಿ ಏನು ಅವ್ರು ಕೊಡ್ತಾರ? ಇವಾಗ ಬಂಡವಾಳ ಹಾಕಿದೀವಿ, ನಮ್ಗೆ ಕೊಡ್ತಾರ? ಅವರು ಕೊಡಲ್ಲ ಅಲ್ವಾ? ಮತ್ತೆ ಯಾಕೆ ನಮಗೆ ಬದುಕು ಕೊಡಲ್ಲ? ಈ ಥರ ಬದುಕ್ತೀವಿ ಅಂದ್ರೂ ಕೊಡಲ್ಲ. ಆಯ್ತಾ? ಬೇರೆ ಎಷ್ಟೋ ಇದೆ, ಅದು ಕೇಸಸ್ ನೋಡ್ಲಿ. ಬಡವ್ರ ಮೇಲೆ ಯಾಕೆ ಬಂದು ಬೀಳ್ತಾರೆ? ಅಲ್ಲ ಬಡವ್ರ ಮೇಲೆ ಯಾಕೆ? ದೊಡ್ಡವರೆಲ್ಲ ಎನ್ಕ್ರೋಚ್ ಮಾಡ್ಕೊಂಡ್ರೆ ಅದನ್ನೇನು ತೆಗಿಸಲ್ಲ? ಏನಿಲ್ಲ, ಅವರು ಇವರು ಅಂತ ಏನ್ ನೋಡ್ತಾ ಇಲ್ಲ, ತೆಗಿಸ್ತಾ ಇದಾರೆ. ಬಿಲ್ಡಿಂಗ್ ಕಟ್ಟೆ ಎನ್ಕ್ರೋಚ್ ಮಾಡಿದ್ರೆ ಅದನ್ನ ತೆಗಿಸಲ್ಲ. ಅದನ್ನ ಯಾಕೆ ತೆಗಿಸ್ತಾರೆ? ಅವ್ರಿಗೆ ಹೋಗುತ್ತಲ್ಲ ಸರ್, ದುಡ್ಡು ಹೋಗುತ್ತಲ್ವಾ? ಅದನ್ನ ಯಾಕೆ ತೆಗಿಸ್ತಾರೆ? ಲಕ್ಷ ಹೋಗ್ತಾ ಇರುತ್ತಲ್ವಾ? ನಮ್ಮಿಂದಾನೇ ಆಗ್ತಾ ಇದೆ ಅಂದ್ರೆ ನಮ್ಮಿಂದ ಏನ್ ಆಕ್ಸಿಡೆಂಟ್ ಆಗ್ತಾ ಇದೆಯಾ? ಆಕ್ಸಿಡೆಂಟ್ ಆಗ್ಬಿಟ್ರೆ ನಾವು ಆಕ್ಸಿಡೆಂಟ್ ಆಗ್ಲಿ ಅಂತ ನೋಡ್ಬಿಟ್ಟು ಕುತ್ಕೊಂತೀವಾ? ಅದನ್ನೇ ಹೇಳಿದ್ದು 3,000 ಜನ ಸತ್ತಿದ್ದಾರೆ, ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳ್ತಾ ಇದಾರಲ್ವಾ ಇವಾಗ ಸರ್ಕಾರ.
ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಅವ್ರು ಕೊಡ್ಲಿ, ಲೀಸ್ಟ್ ಕೊಡ್ಲಿ. ನಮ್ಮ ಮುಂದೆನೇ ಆಗಿದೆ ಅಂತ, ನಮ್ಮ ಬನಶಂಕರಿನಲ್ಲೇ ಆಗಿದೆ ಅಂತ ಕೊಡ್ಲಿ ಅಲ್ವಾ? ನಮ್ಮ ಬನಶಂಕರಿನಲ್ಲಿ ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ನಮಗೆ ಗೊತ್ತಿರೋವರೆಗೂ ಬನಶಂಕರಿಯಲ್ಲಿ ಯಾವ ಆಕ್ಸಿಡೆಂಟ್ ಆಗಿಲ್ಲ, ಯಾವುದೂ ಆಗಿಲ್ಲ. ನಾರ್ಮಲ್ ಆಗಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ತೊಂದರೆ. ನೋಡಿ ನಾವು ಇದ್ರ ನಂಬಿನೇ ನಮ್ಮದು. ನನಗಂತೂ ತಿಂಗಳಿಗೆ 8,000 ಮೆಡಿಸಿನ್ಗೆ ಬೇಕು. ನನಗೆ ಫಿಟ್ಸ್ ಪ್ರಾಬ್ಲಮ್ ಇದೆ, ಅದು ನನಗೆ 8,000 ಬೇಕು 3 ತಿಂಗಳಿಗೆ. ಇದು ನಂಬಿನೇ ಇಲ್ಲ. ಅದೆಲ್ಲ ಎಲ್ಲಿ ಕೊಡ್ತಾರೆ, ಎಲ್ಲಿಂದ ಬರುತ್ತೆ ಹೇಳಿ? ನಮಗೆ ಇವಾಗ ಇವ್ರು ಬಂದ ಮೇಲೆ ನಮ್ಗೆ ತುಂಬ ತೊಂದರೆ ಆಗ್ತಾ ಇರೋದು. ನಮ್ಮ ಜಾಗ ಬಿಟ್ಟು ನಾವು ಹೋಗಲ್ಲ, ನಾವು ವ್ಯಾಪಾರ ಮಾಡ್ತೀವಿ, ಸೈಡ್ಗೆ ಹಾಕೊಂಡು ವ್ಯಾಪಾರ ಮಾಡ್ತೀವಿ ಅಷ್ಟೇ. ನಮಗೆ ನಮ್ಮನ್ನು ತೆಗ್ಸಕ್ಕೆ ನಾವು ಇದು ಮಾಡಕ್ಕೆ ಬಿಡಲ್ಲ. ನಮಗೆ ಗಾಡಿ ಎತ್ತು ಅಂತ BBMP ಅವರು 500 ರೂಪಾಯಿ ತಳ್ಳೋ ಗಾಡೀಲಿ ಸೊಪ್ಪು ಮಾರ್ತೀವಿ. ಎತ್ತು ಅಂತಾರೆ. ನಾವು ಎತ್ಬಿಟ್ಟು ಎಲ್ಲಿಗೆ ಹೋಗೋಣ? ನಾವು ಊರಿಗೆ ಸಾಲ ಮಾಡ್ಕೊಂಡು ಊರಿಗೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಿ. ನಾವು ಕನಕಪುರದ ಕಡೆಯವರು ಬಂದಿದ್ದೀವಿ. ಏನೋ ಮಗ ಇಡಂಗಿಲ್ಲ ಅಂತ ಗಾಡಿ, ಎಲ್ಲೂ ಗಾಡಿ ಏನು ಮಡಗಬೇಡ್ರಿ, ಎತ್ರಿ ಅಂತ BBMP ಅವರು ಎತ್ಕೊಂಡು ಹೋಗೈತಾರೆ. 500 ರೂಪಾಯಿ ಕಟ್ಬಿಟ್ಟು 2 ಸರಿ ಗಾಡಿ ತಳ್ಳೋ ಗಾಡಿ ಎತ್ಕೊಂಡು ಬಂದು ಫೈನ್ ಹಾಕ್ತಾರ. ಅದಕ್ಕೆ ಫೈನ್ ಹಾಕಿದ್ರು ಕಟ್ಟುದೋ 500 2 ಸರಿ ಕಟ್ಟುದೋ ಸರ್. ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಆಫೀಸಲ್ಲಿ ಕಟ್ಬಿಟ್ಟು ತಗೊಂಡ್ ಬರ್ಬೇಕು ತಿರ್ಗಾ ಗಾಡಿ. ಇದೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಏನೋ ಒಂದು ಪರಿಹಾರ ಕೊಡಿ. ಕನಕಪುರದ ನಿಮ್ಮೂರವರೇ ಮುಖ್ಯಮಂತ್ರಿ ಏನ್ ಕೇಳೋದು? ನಾವು ಇದು NR ಕಾಲೋನಿಯಲ್ಲಿ ವ್ಯಾಪಾರ ಮಾಡೋದು. ಈಗ ಇದು ನಿಮ್ಮ ಮುಖ್ಯಮಂತ್ರಿಗಳಿಗೆ ಏನ್ ಕೇಳ್ತೀರಿ? ಬಿಡ್ಬೇಕಾ ವ್ಯಾಪಾರಕ್ಕೆ ಏನಂತೀರಾ? ಬಿಡ್ಬೇಡ್ದು ಅಂತ ಅಲ್ಲ, ಏನೋ ಒಂದು ಸಮಸ್ಯೆ ಮಾಡ್ಕೊಡ್ಲಿ, ಪರಿಹಾರ ಮಾಡ್ಲಿ. ನೀವು ನಾವು ತಮಿಳ್ನಾಡು, ತಮಿಳ್ನಾಡು ಏನ್ ವ್ಯಾಪಾರ ಮಾಡ್ತೀರಿ? ಅಷ್ಟೇನು. ಇಲ್ಲಿ ಏನಕ್ಕೆ ಬಂದಿದ್ರೆ? ಇಲ್ಲಿ ಏನೇ ಅದೇ ತನ್ನದು ಗಾಡಿ ಮಾಡಲೇ ಬರ್ತಂದಲ್ಲ, ವ್ಯಾಪಾರ ಮಾಡಲೇ ಬರ್ತಂದಲ್ಲ, ಅದಕ್ಕೆ ಬಿಟ್ಬಿಟ್ಟು ಏನೋ ಒಂದು ಆಗ್ಲಿಂತ ಏನೋ ಸಂಸಾರ ಆಗಲಿ ಅಂತ. ಸಾಲ ಇದೆ, ಮಗ ಓಡಿಸ್ಬೇಕು. ಅದು ನನ್ನ ರೋಡ್ ನಿಂತ್ಕೊಂಡ್ರೆ ನಮ್ಗೆ ಬೇರೆ ಏನಿಲ್ಲ. ರೋಡ್ ಏನೋ ಒಂದು 10 ರೂಪಾಯಿ ವ್ಯಾಪಾರ ಮಾತ್ರನೇ ನಮ್ಗೆ ತಿನ್ನೋದಕ್ಕೆ. ಬೇರೆ ಊರಲ್ಲಿ ಮನೆಗೇ ಏನಿಲ್ಲ. ಊರು ಬಿಟ್ಟು ಊರು ಬಂದಿರೋದು. ತೊಂದರೆ ಆಗ್ತದೆ. ಏನ್ ಕೇಳ್ತೀರಿ ಸರ್ಕಾರಕ್ಕೆ? ಏನೋ ಸ್ವಲ್ಪ ಏನೋ ಎರ್ತ್ ಮಾಡಿ ಅಂತ. ಸ್ವಲ್ಪ ಏನೋ ವ್ಯಾಪಾರ ಮಾಡ್ತಾರೆ, ಬಿಡಕ್ಕೆ ಹೇಳಿ ಅಂತ. ನಾವು ಬಂದಿರೋದು ನಮ್ಮ ಕಷ್ಟ ಹೇಳ್ಕೊಂಡಿದ್ದೀವಿ. ಅವರು ನಾವು ಎಷ್ಟು ಅವರು ಕಾಂಗ್ರೆಸ್ಗೋಸ್ಕರ ನಾವು ಎಷ್ಟು ದುಡಿದಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಅವರು ಏನೂ ಮಾಡಿಲ್ಲ. DK ಶಿವಕುಮಾರ್ ಏನೋ ಬಂದು ಮಾಡ್ತಾನೆ, ಎಲ್ಲನೂ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾವ್ರೆ. DK ಶಿವಕುಮಾರು ಮತ್ತು ಕೃಷ್ಣ ಬೈರೇಗೌಡರು ಎಲ್ಲರೂ ನಮಗೆ ತಣ್ಣೀರು ಹಾಕಿ ಕಣ್ಣೀರಲ್ಲಿ ಕೈ ತೊಳ್ದಂಗೆ ಆಗಿದೆ. ಇವಾಗ ನೋಡಿ, ನಾವು ಬಡವರು ಎಲ್ಲ, ಶ್ರೀಮಂತ ಯಾರು ಇಲ್ಲ ಇಲ್ಲಿ, ಎಲ್ಲ ಬಡವ್ರೆ. ಬಡವತನಕ್ಕೆ ಬಂದು ಬಡವ್ರೆ ತಿನ್ಕೊಂಡು ಇದ್ದೀವಿ. ಇವಾಗ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಎಲ್ಲಿ ಹೋಗ್ಬೇಕು? ಇಲ್ಲ, ಇಷ್ಟ ಕೊಟ್ಬಿಡ್ಲಿ, ನಾವು ಸತ್ತೋಯ್ತೀವಿ. ಅಣ್ಣ ಏನಕ್ಕೆ ಬಂದಿರಲಿ? ಅಣ್ಣ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಅಣ್ಣ. ನಾವು ಏನು ಸಮಸ್ಯೆ ಆಗ್ತದೆ ಅಣ್ಣ? ನಮ್ಮ ಗಾಡಿಗಳು ಎತ್ತವರಣ್ಣ. ನಾವು ಬೀದಿ ವ್ಯಾಪಾರ ಮಾಡೋದು. ಸಣ್ಣ ಪುಟ್ಟ ಮಕ್ಕಳಿದೆ ಅಣ್ಣ ನಮಗೆ. ನಾವು ಬೀದಿ ವ್ಯಾಪಾರ ಮಾಡೋದು. ನಾವು ಸಾಲ ಮಾಡಿರ್ತೀವಿ ಮಕ್ಕಳು ಮದುವೆ ಮಾಡೋಕ್ಕೋಸ್ಕರ. ನಾವು ಕಷ್ಟಪಡೋಕೆ ಬಂದಿದ್ದೀವಿ. ನೋಡಿ, ನಮಗೆ ಬದುಕಕ್ಕೆ ಕೊಡ್ತಾ ಇಲ್ಲ ಸರ್. ಇಲ್ಲಿ ನಾವಿಲ್ಲಿ ಓಡಾಡೋಕೆ ಬಂದಿದ್ದೀವಿ. ನಮ್ಮ ಅಂಗಡಿಗಳೆಲ್ಲ ಎತ್ತವರೆ ಸರ್. ಅಲ್ಲಿ ನಾವು ಮನೆ ನಾವು ಬೀದಿ ಕಷ್ಟಪಡ್ತೀವಿ. ನಮಗೆ 100-200 ರೂಪಾಯಿ ಸಿಕ್ಕರೆ ಸಾಕು ಅಂತ ನಾವು ಅಳ್ತಾ ಇರ್ತೀವಿ. ನಮಗೆ ದುಡ್ದು ಹಾಕೋರು ಯಾರು ಇಲ್ಲ ನಮ್ಮ ಮನೆಗಳಲ್ಲಿ. ನಾವು ಕಷ್ಟಪಡ್ತೀವಿ. ಬೀದಿ ನೋಡಿ, ನಾವು ಅಳ್ಕೊಂಡು ನೋಡಿ, ನಮ್ಮ ಜನಗಳೆಲ್ಲ ಇಲ್ಲಿ ಬಂದು ಕೂತಿದ್ದಾರೆ ದಾರಿನಲ್ಲಿ. ಅಮ್ಮ, ಏನು ಸಮಸ್ಯೆ ಆಗ್ತದೆ? ಏನಾಯ್ತು? ಏನಕ್ಕೆ ಬಂದಿರಲಿ? ನಿಮ್ಮಾನ್ಸ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಚಿಕ್ಕ ಗಾಡಿ ಇಟ್ಕೊಂಡು ಎಲ್ಲ ಬಿಡ್ತೀನಿ ಅಂತ ಮಾತಾಡ್ದೆ, ಅದಕ್ಕೆ ಬಂದಿರೋದು. ನಿಮ್ಮಾನ್ಸಲ್ಲಿ ಏನು ವ್ಯಾಪಾರ ಮಾಡ್ತೀವಿ? ಜೋಳ ವ್ಯಾಪಾರ, ಕಡಕ ವ್ಯಾಪಾರ. ಯಾವ ಅಂಗಡಿ ನೋಡಕ್ ಬಿಡಲ್ಲ? ಯಾವ ಅಂಗಡಿ ಬಿಡ್ತಾ ಇಲ್ಲ. ನಾ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡಿದ್ದೀನಿ. ಅದೇ ನೋಡಿ ಜೀವನ ಮಾಡ್ತಾ ಇದ್ದೀನಿ. ಅದೇ ಎತ್ಬಿಟ್ರೆ ಏನು ಮಾಡೋದು? ಲೋನ್ ಅನ್ನ ತಗೊಂಡಿದ್ದೀನಿ. ಅದೆಲ್ಲ ಏನು ಕೊಟ್ಟಿದೆ. ಇವಾಗ ಬಂದು ಎತ್ಬಿಟ್ರೆ ನಾ ಏನು ಮಾಡೋದು? ಏನು ರಸ್ತೆ ತೊಂದರೆ ಮಾಡ್ತಾ ಇದ್ದೀರಾ ನೀವು? ಇವಾಗ ಏನಿಲ್ಲ, ಬಂದ್ಬಿಟ್ರಾಗ ಏನು ಮಾಡೋದು? ಎಲ್ಲಾರ ಕಡೆ ಎತ್ಬಿಟ್ಟಿದ್ದಾರಲ್ಲ, ಅದೇ ಭಯ ಬಿದ್ಬಿಟ್ಟು ಬಂದು. ಹೌದಾ? ಅವರು ಸರ್ಕಾರದವ್ರು ಹೇಳ್ತವ್ರೆ ನೀವು ರಸ್ತೆಗೆಲ್ಲ ತೊಂದರೆ ಮಾಡ್ತೀರಿ, ನಡ್ಕೊಂಡು ಹೋಗ್ಬಿಡಲ್ಲ. ನಮ್ ಯಾರು ತೊಂದರೆ ಕೊಟ್ಟಿಲ್ಲ. ನಮ್ಮ ಯಜಮಾನ್ ಸತಿ 26 ವರ್ಷ ಆಯ್ತು. 2 ಹೆಣ್ಮಕ್ಳನ್ನ ಸಾಕ್ಬೇಕು. ನಾವು ಹೆಂಗಿಂದ ಜೀವನ ಮಾಡ್ಬೇಕು ಹೇಳಿ? ಇದೇ ನಂಬ್ಕೊಂಡು ನಮ್ಮ ಜೀವನ ಮಾಡ್ಕೊಂಡಿದ್ದೀವಿ. ಸಾಲ ಇಸ್ಕೊಂಡಿದ್ದೀವಿ, ಎಲ್ಲ ಇಸ್ಕೊಂಡಿದ್ದೀವಿ. ನಾವು ಏನು ಮಾಡೋಕ್ಕಾಗ್ತಾ ಇದೆ ಹೇಳಿ? ಬುಟ್ಟಿ ವ್ಯಾಪಾರ, ಇಷ್ಟೇ ಬುಟ್ಟಿ ವ್ಯಾಪಾರ. ಹೌದು, ನಮ್ಗೆ ತೊಂದರೆ. ನಮ್ಮ ರೋಡ್ಲೆಲ್ಲ ಏನು ತೊಂದರೆ? ಹೊಟ್ಟೆ ತುಂಬಿಸ್ತಾ ಇತ್ತು, ಈಗ ಬುಟ್ಟಿನೇ ಇಲ್ವರ? ಹೆಂಗೆ ಮುಂದೆ? ಅದಕ್ಕೆ ಮುಂದಕ್ಕೆ ಹೆಂಗ ನಮ್ಮದು ವಾದಾಡ್ಬೇಕು. ನಾವು ವಾದಾಡ್ಬೇಕಂತ ನಮ್ಮ 2 ಹೆಣ್ಮಕ್ಳು. ನಮ್ಮ ಗಂಡ ಸಿತ್ತು 26 ವರ್ಷ ಆಗಿದೆ. ನಮ್ಮ ಅದನ್ನೇ ಜೀವನ. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಬೀದಿ ನಮ್ಗೆ ಯಾವುದಿಲ್ಲ. ನಮ್ಗೆ ಬೀದಿಯ ಜೀವನ. ನಮ್ಗೆ ಇವಾಗ ನಮಗೆ ತೊಂದರೆ ಗೊತ್ತಾ? ಮಕ್ಕಳು ಹೆಂಗೆ ಸಾಕೋದು ನಾವು? ಏನೋ ಗಂಡು ಮಕ್ಕಳು ಇದ್ದಿದ್ದಾಗ ಕೂಡ ಏನೋ ಹೆಣ್ಮಕ್ಳು ಸಾಕ್ತಾ ಇದ್ದಾರೆ. ಗಂಡು ಮಕ್ಕಳಿಲ್ಲ. ನಮ್ಮ ಮಕ್ಕಳಿಗೆ ದುಡಿಯೋದು.
ಅಲ್ಲಲ್ಲ ದೂರದ ಯಾರನ್ನ ಯಾರು ಬಿಡಿಸ್ತವ್ರೆ? ಯಾರು ಬಿಡ್ತಾರಂತ ಬೀದಿ ವ್ಯಾಪಾರ ಮಾಡ್ಕೊಡೋದನ್ನ ಹೇಳ್ತಾ ಇದ್ದಾರೆ. ನಮ್ಮ ಹೆಂಗನ ಜೀವನ ಮಾಡೋದು ಹೇಳಿ? ಯಾರು ಕಾಂಗ್ರೆಸ್ನವರ? ಯಾರನ್ನು ಗೊತ್ತಿಲ್ಲ ನಮ್ಗೆಲ್ಲ ಬೀದಿ ವ್ಯಾಪಾರ ಬೇಕೇ ಬೇಕು. ನಮ್ಗೆ ಇದು ಅವಾಗ ಬಂದ್ರಾಗ ಏನ್ ಕೇಳ್ಬೋದು? ಇವರೆಲ್ಲಾರು ಹೊಟ್ಟೆ ಮೇಲೆ ಹೊಡೆಯೋದ. ನಮ್ ಗಂಡ ತಮ್ಮರು ಯಾರು ಇಲ್ಲ. ಆ ಮಕ್ಕಳಿಗೆ ನಮ್ಯಾವ ದುಡ್ಡು ನಮ್ಯಾವ ಸಾಕಬೇಕು. ನಮ್ಮ ಮಕ್ಕಳು ನಮ್ಗೆ ಇದು ವ್ಯಾಪಾರ ಬೇಕೇ ಬೇಕು. ನಮ್ಗೆ ನ್ಯಾಯ ಬೇಕೇ. ಹಾಂ ಹೇಳಿ, ಏನು ಸಮಸ್ಯೆ? ಏನಕ್ಕೆ ಬಂದಿರಲ್ಲ? ವ್ಯವಹಾರ ಮಾರಕ್ಕೆ ಬಂದಿದ್ದೀವಿ. ಏನು ವ್ಯಾಪಾರ ಮಾಡಕ್ಕೆ ಬಿಡ್ತಾ ಇಲ್ವಾ? ಬಿಡ್ತಾ ಇಲ್ಲ. ಅವ್ರು ಬಂದು ಬೀದಿರು ಎಲ್ಲ ಬಂದು ಈ ಥರನು ಬೈತಾರೆ. ನಮ್ಮಲ್ಲಿ ಇವಾಗ ಎತ್ತಿಲ್ಲ. ಇವಾಗ ಬರ್ತಾರೆ ಅಂತ ಭಯ ಬೀಳ್ತಾಯಿವಿ. ಅದಕ್ಕೆ ಬಂದಿದ್ದೀವಿ. ಇದೇನು ಬರ್ತೈತೆ. ಅದು ಏನು ಬಿಟ್ಬಿಟ್ರೆ ಊಟ ಎಲ್ಲಿ ಸಿಕ್ಕೋದು? ನಮ್ಗೆ ಯಾರು ಕೊಡ್ತಾರೆ ಊಟ ಅಂತ ತುಂಬ ಭಯ ಆಗುತ್ತೆ. ನಾನು 30 ವರ್ಷದಿಂದ ವ್ಯವಹಾರ ಮಾಡ್ತೀವಿ. ಇಲ್ಲ, ತೊಂದರೆ ಆಗಿಲ್ಲ. ಇವಾಗ ತೊಂದರೆ ಬರ್ತಾರೆ ಅಂತ ಹೇಳ್ತಾರೆ. ನಮ್ಗೆ ತೊಂದರೆ ಬಂದಿಲ್ಲ. ಇವಾಗ ಬರ್ತಾರೆ ಅಂತ ಅಲ್ಲಿ ಇರೋರೆಲ್ಲ ನಮ್ಮನ್ನ ಕರ್ಕೊಂಡು ಬಂದರು. ರಾಮಚಂದ್ರಪುರದಲ್ಲಿ ಇರೋದು. ನಾವು ಬೀದಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲ ಎತ್ತು ಅಂತ ಕುಂತಿದ್ದಾರೆ. ನಾವು ಎಲ್ಲಿ ಹೋಗೋದು ಹೇಳಿ? ಬಿಟ್ಟರೆ ಅದಿಲ್ಲ. ವ್ಯಾಪಾರದಲ್ಲಿ ಇರೋದು ನಮ್ಗೆ ಅದು ಬಿಟ್ಟರೆ ಯಾವುದೂ ಇಲ್ಲ. ದಾರಿ ತೊಂದರೆ ಮಾಡ್ತೀರಂತಲ್ಲ? ಅದು ದಾರಿ ನಾವು ಮಾಡಲ್ವಲ್ಲ. ಯಾರು ತೊಂದರೆ ಯಾರು ಮಾಡ್ತಾ ಇಲ್ಲ ಸರ್. ಇವ್ರು ಕಾರ್ ತೊಗೊಂಬಂದು ಕಾರ್ ನಿಲ್ಲಿಸ್ತಾರೆ, ಆಟೋ ತೊಗೊಂಡು ಹಿಂಗೆ ನಿಲ್ಲಿಸ್ಕೊತಾರೆ. ನಾವು ಬೀದಿ ವ್ಯಾಪಾರ ಮಾಡೋರು ಫುಟ್ಪಾತ್ ಮೇಲೆ ಕುಂತಿದ್ದೀವಿ, ಇಲ್ಲ ಅಂತಲ್ಲ. ನಾವು ಕೂತ್ಕೊಂಡು ಮಾಡ್ತಾ ಇದ್ದೀವಿ ವ್ಯಾಪಾರ, ಇಲ್ಲ ಅಂತ. ಸುಮಾರು 60 ವರ್ಷದಿಂದ ಆ ಜಾಗದಲ್ಲಿ ನಾವು ಕುಂತಿದ್ದೀವಿ. ನಾನು ರಾಮಚಂದ್ರಪುರ ಇಲ್ಲ ಎಲ್ಲ ಎತ್ತು ಅಂತ ಕುಂತ ನೆನ್ನೆಯಿಂದ. ನಾವು ಎಲ್ಲಿ ಹೋಗೋದು ಸರ್, ನೀವೇ ಹೇಳಿ. ಸರ್, ನಾವು ಗಂಡ ಮಕ್ಕಳು ಯಾರು ಇಲ್ಲ. ನಾವು ಹೂವು ವ್ಯಾಪಾರ ಮಾಡೇ ಜೀವನ ಮಾಡಬೇಕು. ಈಗ ಒಟ್ಟಿನಲ್ಲಿ ಎಲ್ಲ ಎತ್ತಿ ಹಿಂದಕ್ಕೆ ಹೋಗಿ ಅಂತಾರೆ. ನಾವು ಎಲ್ಲೋಗಿ ಜೀವನ ಮಾಡೋದು ಸರ್? ನಮ್ಮ ಜಾಗ ಕೊಡಲಿ, ಒಳ್ಳೆ ಜಾಗನ. ನಾವಿಂದೆಲ್ಲ ಬಟ್ಟೆ ಅಂಗಡಿಯಾಗಿ ಮತ್ತೆ ಗಾಡಿ ವೆಹಿಕಲ್ಲೆಲ್ಲ ಅಲ್ಲೇ ನಿಲ್ಲಿಸ್ತಾರೆ. ನಾವೆಲ್ಲೋಗಿ ಜೀವನ ಮಾಡೋದು ಸರ್? ನಾವು ಕಷ್ಟಪಡ್ತೀವಿ, ಆಯಿತಾ? ನಮಗೆ ಜಾಗ ಮಾಡಿಕೊಡಿ. ನಾವು ತೊಂದರೆ ಕೊಡಬೇಡಿ. ನಮಗೆ ಅವ್ರ ಪಾಡ್ಗೆ ಅವ್ರವ್ರೆ, ನಮಗೆ ತೊಂದರೆ ಕೊಡಬೇಡಿ. ನಾವು 30 ವರ್ಷದಿಂದ ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಆಯಿತಾ? ಈಗೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಎಲ್ಲ ನಾವು ಅಕ್ಕಪಕ್ಕದಲ್ಲೇ. ಬೇರೆ ದಾರಿ ಇಲ್ಲ ನಮಗೆ, ಗೊತ್ತಾ? ನಮಗೆ ಇವರಮ್ಮ ಯಾರು ಕಾಡ್ಗಂತ ಅವ್ರು ಹೇಳಲ್ಲ. ಅದೇ ಜಾಗದಲ್ಲಿ ನಾನು ಕೇಳ್ತಾ ಇರೋದು, ಅದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಮಾಡಿಕೊಡಿ. ನಮ್ಗೆ ಅಷ್ಟೇ ಸಾಕು, ಅಷ್ಟೇ. ಅಕ್ಕಪಕ್ಕದಲ್ಲಿ ನಾವು ಮಾಡಿಕೊಡಿ ಸರ್. ನಾವಿರೋದು ಅದೇ ನಮಗೆ ಜೀವನ ಸರ್. ನಮ್ಮಿಂದ ಹೆಂಗೆ ಸತ್ತರು ಅವರು? ನಾವು ಒಂದು ಸೈಡ್ ಕೂತ್ಕೊಂಡಿದ್ದೀವಿ. ಅವ್ರ ಗಾಡಿಗಳು ಹೊಡ್ಕೊಂಡು ಅವ್ರು ಸಾಯ್ತಾರೆ. ನಾವು ಹೋಗಿ ಕಾಪಾಡ್ತೀವ ಹೊರ್ತು ನಮ್ಮಿಂದ ಯಾರಲ್ಲಿ ಸತ್ತೋರಿಲ್ಲ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರ? ನಾವೆಲ್ಲ ಬಡವರು ಇರೋರಂದರೆ ಬಾಡಿಗೆ ಕಟ್ಟೋಕ್ಕೆ, ಒಂದು ಅಡ್ವಾನ್ಸ್ ಕಟ್ಟೋಕೆ ನಮ್ಮ ಕೈಯಲ್ಲಿ ಆಗುತ್ತಾ? ಲಕ್ಷದ ಗಟ್ಟ ಆಗಲ್ಲ. ನಾವು ಫುಟ್ಪಾತಲ್ಲಿ ದುಡಿತೀವಿ, ತಿಂತೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಬಡ ಮಕ್ಕಳಿಗೆ ಎಲ್ಲರಿಗೂ ಬದುಕಕ್ಕೆ ಬಿಡಿ. ಕಾಲಿಲ್ದವ್ರು ಇರ್ತಾರೆ ಅಂತ ನಡೆಯೋಕೆ ಆಗೋದಂಗೆ ಇರ್ತಾರೆ. ಎಲ್ಲರಿಗೂ ನಮ್ಗೆ ಜಾಗ ಬೇಕಲ್ಲಿ. ನಮ್ಮ ಜಾಗ ನಮಗೆ ಬಿಟ್ಕೊಡಿ. ನಾವು ದುಡ್ಕೊಂಡು ತಿಂತೀವಿ. ವಯಸ್ಸಾದವ್ರು, ನಮಗೆಲ್ಲ ಕಾಯಿಲೆಗಳಿದೆ, ಶುಗರ್ ಇದೆ, ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲನೂ ಇದೆ. ಎಲ್ಲ ದುಡ್ಕೊಂಡು ತಿನ್ನೋಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಯಾರು ಹೊಟ್ಟೆ ಮೇಲೆ ಹೊಡಿಬೇಡಿ. ಏನಕ್ಕೆ ಹಿಂಗೆ ಮಾಡ್ತಾರೆ? ಓಟ್ ಬೇಕು ಅನ್ನುವಾಗ ಬಂದು ಕೇಳ್ತಾರೆ. ಆಮೇಲೆ ಹಂಗೆ ಎಲ್ಲರೂ ಹೊಟ್ಟೆ ಮೇಲೆ ಹೊಡಿತಾರೆ. ನಮ್ಗೆ ಯಾರು ಹೊಟ್ಟೆ ಮೇಲೆ ಹೊಡಿಬೇಡಿ. ಎಲ್ಲರಿಗೂ ಬದುಕಕ್ಕೆ ಬಿಡಿ. ನಮ್ಮ ಬಡವರಿಗೆ ಇದೇ ನಾವು ಕೇಳ್ಕೊಳ್ಳೋದು ಸರ್ಕಾರಿಗೆ. ಓಟ್ ಬೇಕಂದ್ರೆ ಬರ್ತಾರೆ, ಆಮೇಲೆ ಹಿಂಗೆಲ್ಲ ಮಾಡ್ತಾರೆ. ಯಾರಿಗೇನು ತೊಂದರೆ ಕೊಡಬೇಡಿ. ಎಲ್ಲರಿಗೂ 100,000 ಜನ ಬಂದು ಸೇರಿದ್ವಿ. ನಮಗೆ ಒಳ್ಳೆ ಇದು ಕೊಡಿ, ಬದುಕಕ್ಕೆ ಬಿಡಿ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಮಾದಮ್ಮ ಎಲ್ಲಿ ಮಾಡ್ತಾ ಇದ್ರಿ? ಶಿವಾಜಿನಗರಲ್ಲಿ ಫುಟ್ಪಾಟಲ್ಲಿ. ಅವ್ನು ಬಿಡಲ್ಲ. 3 ತಿಂಗಳಾಯ್ತು. ನಾ ಈ ಥರ ಐತೆ ಸೈಡಲ್ಲಿ ಹಾಕಿ ಮಾಡ್ತೀರಾ? ಅದಕ್ಕೆ ಬಿಡಲ್ಲ. ನಂಗೆ ಏನು ಮಾಡಬೇಕು? ನಾ ಇನ್ನೂ ಫಿಸ್ಕೆ ತಗೊತೀರಾ? ಕಷ್ಟಪಡಿ ತಿಂತೀರಾ? ಯಾವಾಗಿಂದ ನೀವು ವ್ಯಾಪಾರ ಎಲ್ಲ ಶುರು ಮಾಡಿದ್ದು? ಯಾವಾಗಿಂದ? 30 ವರ್ಷ ಆಯ್ತು. 30 ವರ್ಷ ಎಲ್ಲ ಮಾಡ್ತೀರ. ಮಾರ್ಕೆಟಿ, ಮೆಜೆಸ್ಟಿಕ್ ಎಲ್ಲ ಮಾಡಿಬಿಟ್ಟೆ ಶಿವಾಜಿನಗರ ಮಾಡ್ತೀರಾ? ಏನಂತವ್ರೆ? ಏನು ಎಬ್ಸ್ತಾರ? ಅಂಗಡಿ ಎತ್ತಾಕ್ತಾರ? ಎತ್ತು ಹಾಕಲ್ಲ. ಹಾಕ್ಬೇಡ, ಎದ್ಬೇಡ. ಫುಟ್ಪಾತ್ ಹೋಗಿ ಬರೋದೇ ಕಷ್ಟನ. ಏನು ತೊಂದರೆ ಕೊಡ್ತಿದ್ರ? ರಸ್ತೆ ಎಲ್ಲ ತೊಂದರೆ ಮಾಡ್ತಿದ್ರ ನೀವು? ಏನು ಮಾಡಲ್ಲ. ಸೈಡಲ್ಲಿ ಹಾಕ್ತೀರ. ನಾನು ಸೈಡಲ್ಲಿ ಹಾಕ್ತೀನ. ಸೈಡಲ್ಲಿ ಹಾಕೋನಕನ ಏನು ಮಾಡೋದು? 30 ವರ್ಷ ಏನು ತೊಂದರೆ ಆಗಿರಲಿಲ್ಲ, ಈಗ ತೊಂದರೆನಾ? ಈಗ ಯಾರು ಬಂದು ಎತ್ತಿಲ್ಲ. ಇವ್ರ ಏನು ಮಾಡ್ತೀರಿ ಮತ್ತೆ? ಮುಂದೆ ಬದುಕು ಹೆಂಗೆ? ಏನು ಮಾಡೋದು? ಅವ್ರು ಜೀವನ ಹೆಂಗೆ ಅಂತ? ಜೀವನ ಅದೇ ಸಾಲ ಮಾಡ್ಬೇಕು. ಏನು ತಪ್ಪು ಕೆಲಸ ಮಾಡಿ ಊಟ ಮಾಡಬೇಕಲ್ಲ ಸರ್? ಹೇಳಿ ನೀನು. 3-4 ತಿಂಗಳು ಅದು ದಿವಾರಿ ಬಿದ್ದಿದ್ದೀವಿ ಮಳೆನಲ್ಲಿ. ದೂರ್ತೀರಿ? ಯಾರನ್ನ ದೂರ್ತೀರಿ ನೀವು ಈಗ?
ಇವಾಗ ಎಲ್ಲ ಬೀದಿ ವ್ಯಾಪಾರನಲ್ಲಿ ಮನೆಯಲ್ಲಿ ಕಷ್ಟ ಇದೆ. ಹೌದು. ಅಲ್ಲ ಅಧಿಕಾರಿಗಳನ್ನ ದೂರ್ತಿರೋ ಯಾರು ರಾಜಕಾರಣಿಗಳು ಯಾರು ತೊಂದರೆ ಮಾಡ್ತಿರೋರು ಯಾರು? ಪೊಲೀಸವ್ರೆ. ಪೊಲೀಸವರು ಹಾಂ, ಏನು ಹೇಳ್ತಾರೆ? ಬಂದು ಹಾಕ್ಬಾರ್ದು, ಎತ್ತು ಓಡಿಸ್ತಾ ಇದ್ದು 3-4 ಸಲ ಎತ್ಕೊಂಡು ಹೋಗ್ತೀನಿ, ಮತ್ತೆ ಬರ್ತೀನಿ, ಹಾಕ್ತೀನಿ. ಮತ್ತೆ ಮುಂದೆ ಹೆಂಗೆ ಮಾಡ್ತೀರಿ ಜೀವನ? 200-300 ವ್ಯಾಪಾರ ಮಾಡ್ತೀನಿ, ಅದು ಬಂಡವಾಳ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡ್ತೀರಿ? ಸಾಲ ಮಾಡಬೇಕು, ಬ್ಯಾಸ್ಕಾರ ತಗೋಬೇಕು. ಸಾಲ ತೀರ್ಸೋದಂಗೆ ಹೆಂಗೆ ಬಿಟ್ಟಾಗ್ತಾನೆ ನಾವು ತೀರಿಸಿದೆ, ಇಲ್ಲಿ ಬಿಡಲ್ಲ, ನಂಗೆ ಎಲ್ಲಿ ತೀರಿಸಿದೆ ಆಗಲ್ಲ. ಅವ್ರು ಬಂದು ಬೊಂಬಡಿ ಮಾಡ್ತೀರ, ನೀವು ಸಾಲ ತಗೊಂತೀರ, ಕೊಡೋದಲ್ಲ. ಯಾರನ್ನಾರು ಸಾಕ್ಬೇಕಾ ನೀವು? ಏನು ಮಾಡ್ಬೇಕು? ಏನು ಜೀವನ ನೀವು ನೋಡ್ಕೋಬೇಕಾ? ನಾನೇ ನೋಡ್ಬೇಕು, ಇಲ್ಲ ಮನೆಗಿನ ಎಲ್ಲ ನೋಡ್ಬೇಕು, ಬಾಳಿಗೆ ಕಟ್ಬೇಕು. ಹಾಂ, ಸಂಸಾರ ಹೆಂಗೆ ಮಾಡ್ತೀರಿ? ಅದೇ 200 ಮಾಡ್ತೀರ, ಏನನ್ನ ತಿಂತೀರ ಅಷ್ಟೇ. ಈಗ ಅಂಗಡಿ ಇಡಂಗಿಲ್ಲ ಹಂಗಾರೆ ನೀವು? ಏನು ಅಂಗಡಿ ನಿಮ್ಮದು? ಬಟ್ಟೆ ಅಂಗಡಿ, ಕಾಚಾ ಬನ್ನಿನ. ಏನಕ್ಕ ಏನಕ್ಕೆ ಬಂದಿದ್ರಿ ಇಲ್ಲಿ? ಏನು ನಾವು ಶಿವಾಜಿನಗರ್ನಲ್ಲಿ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋದು. ನಮಗೆ ಏನೂ ಇಲ್ಲ, ಒಂದು ಸ್ವಲ್ಪ ನ್ಯಾಯ ಬೇಕಾಗಿತ್ತು. ನಾವು ನೋಡಿ ನ್ಯಾಯ ಏನಕ್ಕೆ? ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋಕ್ಕೆ. ಅದು ಬಿಟ್ಟರೆ ನಮಗೆ ಏನೂ ಇಲ್ಲ. ನಾವು ಬಟ್ಟೆ ವ್ಯಾಪಾರ ಮಾಡ್ತೀವಿ, ಅವರು ಬಟ್ಟೆ ವ್ಯಾಪಾರ ಮಾಡ್ತಾರೆ. ಅವ್ರಿಗೂ ನೋಡಿ 2 ಕಾಲಿಲ್ಲ, ಹೆಂಗೋ ಅವ್ರ ಹೆಂಡತಿ ಮಕ್ಕಳಿಗೆ ಸಾಕ್ತಾ ಇದ್ದಾರೆ. ಇವಾಗ ಎಲ್ಲಿ ಹೋಗ್ಬೇಕು ಅವರು? ಅವರು ಸಂಪಾದನೆ ಮಾಡಿಲ್ಲ ಅಂದರೆ ಹೆಂಡತಿ ಮಕ್ಕಳು ಇಲ್ಲ ಅವ್ರಿಗೆ. ಅವ್ರ ಹೆಂಡತಿ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾರೆ, ಮಕ್ಕಳನ್ನ ಫೀಸ್ ಕಟ್ಟಬೇಕು. ಏನು ಮಾಡಬೇಕು ಅವರು? ಯಾರು ಗೌರ್ಮೆಂಟು ಏನು ಹೆಲ್ಪ್ ಮಾಡಲ್ಲ, ಯಾರು ಮಾಡಲ್ಲ. ಇದುವರೆಗೂ ನಮಗೆ ಏನು ಹೆಲ್ಪ್ ಮಾಡಿಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ. ನಮಗೆ ಎಷ್ಟು ಬಿಟ್ಟರೆ ಸಾಕು. ನೋಡಿ ಎಲ್ಲರೂ ನೋಡಿ, ನಾವೆಲ್ಲ ಶಿವಾಜಿನಗರವೇ, ಎಲ್ಲ ಶಿವಾಜಿನಗರ ಅವರು. ಫುಟ್ಪಾಟಲ್ಲಿ ನಾವು ವ್ಯಾಪಾರ ಮಾಡೋದು. ಇದು ಬಿಟ್ಟರೆ ನಮಗೆ ಯಾವುದೂ ಇಲ್ಲ. ಇದು ಬಿಟ್ಟರೆ ನಮಗೆ ಜೀವನ ಇಲ್ಲ. ನಾವು ಬೆಳಿಗ್ಗೆ ಬಂದರೆ ಸಾಯಂಕಾಲ ಗಂಟ ದುಡಿತೀವಿ. ಏನೋ ಏನು ಮಾಡಬೇಕು? ಇದು ಬಿಟ್ಟರೆ ಬೇರೆ ಇಲ್ಲ. ನಾವು ಎಲ್ಲೂ ಹೋಗಲ್ಲ. ನಮಗೆ ಬೇಕಾಗಿತ್ತು, ನಮಗೆ ಬೇಕು, ಫುಟ್ಪಾಟೇ ಬೇಕು. ನಾವು ಏನು ಯಾರು ಬಂದು ಹೇಳಿದ್ರು ಎತ್ತಲ್ಲ, ಬಿಡಲ್ಲ. ಫುಟ್ಪಾಟ್ ಬಿಟ್ಟು ಇಲ್ಲ, ನಾವು ಆಗ್ತಾ ಇದ್ದೀವಿ, ನಾವು ಬಿಡಲ್ಲ. ಪೊಲೀಸ್ ಅವ್ರ ಥರ ಏಟ್ ತಿನ್ಕೊಂಡು ಆದ್ರೂ, ಬೈಸ್ಕೊಂಡಾದ್ರೂ, ಹೆಂಗಾದ್ರೂ ನಾವು ಮಾಡ್ಕೊಂಡು ಹೋಗ್ತೀವಿ. ತೆಗಿಯಲ್ಲ, ಅಂಗಡಿ ತೆಗಿಯಲ್ಲ. ನೋಡಿ ಸರ್, ಸಿದ್ದರಾಮ ಅವರು ಇದ್ರು, ಸಿದ್ದರಾಮ ಅವರು ಈ ಥರ ಮಾಡಿದ್ರ ಸಿದ್ದರಾಮ ಅವರು? ಮಾಡಿಲ್ಲ. ಏನು ತೊಂದರೆ ಕೊಟ್ಟಿಲ್ಲ. ಅವರೇನೆ ಕಾನೂನು ತೆಗ್ದಿರೋದು. ಫುಟ್ಪಾಟ್ ತೆಗಿಬೇಕು. ಏನು? DK ಶಿವಕುಮಾರ್ ಫುಟ್ಪಾಟ್ ತೆಗಿಬೇಕು, ಫುಟ್ಪಾಟ್ ಎಲ್ಲ ಕ್ಲಿಯರ್ ಇರಬೇಕು ಅಂದರೆ ಬಡವರು ಎಲ್ಲೋಗ್ಬೇಕು? ನಿಮಗೆ ಗೌರ್ಮೆಂಟಿಂದ ಮನೆ ಕೊಟ್ಟೈತೆ, ನಿಮಗೆ ಗೌರ್ಮೆಂಟಿಂದ ಕಾರ್ ಕೊಟ್ಟೈತೆ, ನಿಮಗೆ ಗೌರ್ಮೆಂಟಿಂದ ಸೀಟ್ ಆರಾಮಾಗಿ ಕೂತ್ಕೊಂಡಿದ್ದೀರಾ, ನೀವು ಆರಾಮಾಗಿದ್ದೀರಾ. ಬಡವರು ಬಂದು ನೋಡಿ ಒಂದು ಸ್ವಲ್ಪ ಕಷ್ಟ ಹೆಂಗಿದೆ. ರಸ್ತೆಗೆಲ್ಲ ತೊಂದರೆ ಮಾಡ್ತೀರಂತಲ್ಲ? ಇಲ್ವಲ್ಲ, ರಸ್ತೆಗೆ ನೋಡಿ ಬನ್ನಿ. ನಮ್ಮಿಂದ ನೋಡಿ ಸರ್, ಬಡವರು ಬೆಳಿಗ್ಗೆ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಾರೆ. ಅವರು ಅಂಗಡಿಗೆ ಹೋಗಿ ಬಟ್ಟೆ ತಗೊಳಕ್ ಆಗಲ್ಲ, ಅವರು ಅಷ್ಟೊಂದು ಇದಿಲ್ಲ. ಫುಟ್ಪಾಟ್ನಲ್ಲಿ ಬಂದರೆ ಅಂಗಡಿನಲ್ಲಿ 300 ರೂಪಾಯಿ ಬಟ್ಟೆ 250ಕ್ಕೆ ಸಿಗುತ್ತೆ. ಫುಟ್ಪಾಟ್ನಲ್ಲಿ ನಿಮ್ಮಿಂದ ಬಡವರಿಗೂ ಅನುಕೂಲ ಆಗುತ್ತೆ. ಅವ್ರು ವಾರಕ್ಕೊಂದ್ಸತಿ ಸಂಪಾದನೆ ಮಾಡಿಕೊಂಡು, ವಾರಕ್ಕೊಂದ್ಸತಿ ಗಾರೆ ಕೆಲಸ ಅದು ಇದೆಲ್ಲ ಮಾಡಿಕೊಂಡು ಫುಟ್ಪಾಟ್ಗೆ ಬರ್ತಾರೆ. ಮಕ್ಕಳಿಗೆ ಬಟ್ಟೆಗೆ, ಮನೆಗೆ, ಇದಕ್ಕೆ ಅಂತ ಬರ್ತಾರೆ. ಅಲ್ಲಿ ಬಂದರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸಿಗುತ್ತೆ ಫುಟ್ಪಾಟಲ್ಲಿ. ಅವರಿಂದ ನಾವು ಬದುಕ್ತಾ ಇದ್ದೀವಿ, ನಮ್ಮಿಂದ ಅವ್ರು ಬದುಕ್ತಾ ಇದ್ದಾರೆ. ಇವಾಗ ಅಂಗಡಿಗೆ, ಶೋರೂಮ್ಗೆ ಹೋದ್ರೆ ಅವರು ಪಾಪ ನಿಮಗೆ ಬದುಕಕ್ಕೆ ಬಿಡದೇ ಇರೋರು ಯಾರೀಗ? ಇವಾಗ ಬಿಡ್ತಾ ಇರೋದು ಅದೇ DK ಶಿವಕುಮಾರ್ ಆರ್ಡರ್ ಹೇಳಿರೋದು, ಸರ್ಕಾರ ಹೇಳಿರೋದು. ಏನಂತ? ಫುಟ್ಪಾಟ್ ಎಲ್ಲ ಕಿಲ್ಲರ್ ಆಗಬೇಕು ಅಂದರೆ ಫುಟ್ಪಾಟು ಕಿಲ್ಲರ್ ಮಾಡ್ತೀರಾ ನೀವು? ಮಾಡಿ ಏನು ಮಾಡ್ತೀರಾ ನೀವು? ಇವಾಗ ಫುಟ್ಪಾಟ್ನಲ್ಲಿ ಕಾರ್ ಪಾರ್ಕಿಂಗ್ ಇಲ್ವಾ? ಗಾಡಿ ಪಾರ್ಕಿಂಗ್ ಇಲ್ವಾ? ಆ ಗಾಡಿ ಪಾರ್ಕಿಂಗ್ ಒಂದು ಅವರ್ಗೆ 30-40 ರೂಪಾಯಿ ತಗೊಳ್ತಾರೆ. ಕಾರಿಗೆ 100 ರೂಪಾಯಿ ತಗೊಳ್ತಾರೆ 1 ಅವರ್ಗೆ. ಆ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ? ನೀವು ನಮಗೆ ಕೊಡ್ತಾ ಇದ್ದೀರಾ? ಇವಾಗ 3 ತಿಂಗಳಿಂದ ನಮಗೆ ಫುಟ್ಪಾಟ್ ಇಲ್ಲ. 3 ತಿಂಗಳಿಂದ ನಾವು ಹೆಂಗೆ ಜೀವನ ಮಾಡಬೇಕು? ಹೆಂಗೆ ಕಷ್ಟಪಡ್ಬೇಕು? ನಾವು ಬಾಡಿಗೆ ಕಟ್ಟಿಲ್ಲ. ಸ್ಕೂಲ್ ಮಕ್ಕಳದು ಫೀಸ್ ಕಟ್ಟಬೇಕು. ಒಬ್ಬರು ಹಂಗೆ ಬಿಟ್ಟಿದ್ದಾರೆ, ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿದ್ದಾರೆ. ಒಬ್ಬನು ನನ್ನ ಹತ್ರ ಸಾಲ ಇಸ್ಕೊಂಡಿದ್ದಾನೆ ಪಾಪ. ಕೈ ಕಾಲು ಇಲ್ದಿದ್ರ ಪಾಪ ಇವ್ರಿಗೆ ಇನ್ನೊಬ್ರು ಇದ್ದಾರೆ ಕೈ ಇಲ್ಲದು. ಅವರು ಬೆಲ್ಟ್ ವ್ಯಾಪಾರ ಮಾಡ್ತಾರೆ. ಇವರು ಕಾಲಿಲ್ಲ, ಇವರು ಬನೀನು ನಿಕ್ಕರ್ ಅದು ಮಾಡ್ತಾರೆ. ಹೇಳಿ, 1000 ಜನ ಜೀವನ ಮಾಡೋರು ಇದ್ದಾರೆ. ಅವರೇ ಈ ಸ್ಥಿತಿಲಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಬಡವ್ರ ಬಗ್ಗೆ ಹೆಂಗಿದ್ದೀವಿ ಅನ್ನೋ ಸ್ಥಿತಿ ಹಂಗೆ, ಅವರು ಆ ಸ್ಥಿತಿಲಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಮಾನ ಮರ್ಯಾದೆ ಒಂದು ಸ್ವಲ್ಪ ನಯ ನಾಜೂಕು ಅನ್ನೋದಿಲ್ವಾ? ಎಲ್ಲ ತಿಳ್ಕೊಂಡು ಬಡವ್ರ ಹೊಟ್ಟೆ ಮೇಲೆ ಏನು ಕೊಡಿಬೇಕು? ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದ್ರೂ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಹೋಲ್ಸೇಲ್ ಡೀಲರ್ ಕೊಡ್ತಾರೆ.
ಆ ಹೋಲ್ಸೇಲ್ ಡೀಲರ್ ಏನು ಸೇಲ್ ಮಾಡ್ತಾರಾ? ಎಲ್ಲ ನಮ್ಮ ಥರ ಚಿಕ್ಕ ವ್ಯಾಪಾರಿಗಳು, ಫುಟ್ಪಾಟಿಗಳು ಕೋಟ್ಯಾಂತರ ರೂಪಾಯಿಗೆ ಸೇಲ್ ಮಾಡಿ ಕೊಟ್ಟರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಹೋಗುತ್ತೆ. ಎಲ್ಲಾಮೇ ಎದ್ಬಿಟ್ರೆ ನೀವು ಏನು ಗೌರ್ಮೆಂಟಿಗೆ ಏನು ಲಾಭ ಬರುತ್ತೆ? ಬಡವರಿಗೆ ಏನೇನೋ ಸ್ಕೀಮ್ ಇದೆಯಾ? ಈ ಸ್ಕೀಮ್ ಇದೆ, ಬೇಕಾದ ಸ್ಕೀಮ್ಗಳು, ಏನು ಬಡವರಿಗೆ ಏನೂ ಇಲ್ಲ. 2,000 ಬರುತ್ತೆ ಅಂದರೆ 20% 30% ಜನಕ್ಕೆ ಬರ್ತಾರೆ ಅಷ್ಟೇ, ಬೇರೆ ಯಾರಿಗೂ ಬರಲ್ಲ. ನಾವು ನಮ್ಮ ಕಷ್ಟ ಬಿಟ್ಟು, ನಮ್ಮ ಕೈ ಕಾಲು ಶಕ್ತಿ ಹಾಕಿ ಕಷ್ಟ ಬಿಟ್ಟು ನಾವು ನಾವು ತಗೊಂಡು ಬರೋ ದುಡ್ಡಿನಲ್ಲಿ ಕಷ್ಟ ಬಿಟ್ಟು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಅದಕ್ಕೆ ನಮ್ಗೆ ಸೌಕರ್ಯ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಈಗ ಇಷ್ಟು ಜನ ವ್ಯಾಪಾರ ಮಾಡಿದ್ರೆ ಒಂದು ದಿವಸಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಆಗುತ್ತೆ. 20%, 60%, 6% ಎಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಇಲ್ವಾ? ಅದೆಲ್ಲ ಬರುತ್ತಾ ಗೌರ್ಮೆಂಟ್ಗೆ? ನಮ್ಮ ಥರ ದೊಡ್ಡವರಿಂದೇ ಜಾಸ್ತಿ ಟ್ಯಾಕ್ಸ್ ಹೋಗೋದು. ಫ್ಯಾಕ್ಟ್ರಿ ಅವನು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಬಿಡ್ತಾನೆ, ಹೋಲ್ಸೇಲ್ ಡೀಲರ್ ತೊಗೊಂಡು ಬಂದು ಮಡ್ಕೊಳ್ತಾನೆ. ಅದು ನಾವು ತೊಗೊಂಡು ಬಂದು ನಮ್ಮ ಥರ ಲಕ್ಷಾಂತರ ವ್ಯಾಪಾರಿಗಳು ಸೇಲ್ ಮಾಡಿ ದುಡ್ಡು ಕೊಡ್ತಾ ಇದ್ದೀವಿ. ಅದು ನಾವು ಕೊಟ್ಟನು ನಮ್ಗೆ ಅಲ್ಲಿ ಜಾಗ ಇಲ್ಲ, ಫುಟ್ಪಾಟ್ನಲ್ಲಿ ಮಾಡೋದು ತಪ್ಪೇ, ನಾನು ಒಪ್ಕೊಳ್ತೀವಿ. ಇಲ್ಲ ಕೃಷ್ಣ ಬೈರೇಗೌಡ ಮಿನಿಸ್ಟರ್ ಸರ್ ಏನು ಹೇಳಿದ್ದಾರೆ, 80% ಏನು ಬೇಡ, 20% ಕೊಡಿ ಅಂತಾರೆ. ಆ 20% ಎಲ್ಲಿ ಬಂದು ಮುಂದೆ ಆಫೀಸರ್ಗಳು ಬಂದು ಅಲ್ಲಿ ಜಾಗ ಮಾಡಿ ಇಲ್ಲಿ ಇಷ್ಟುವರೆಗೂ ಆಗಬೇಡಪ್ಪ, ಇಷ್ಟುವರೆಗೂ ನೀವು ಹಾಕ್ಕೊಳ್ಳಿ ಅಂತ ಹೇಳ್ಬೇಕು. ಬಂದ ದಕ್ಷಿಣಕ್ಕೆ ಕಾಶ್ಮೀರ ಆರ್ಡರ್ ಸಿಕ್ಕಿದ ತಕ್ಷಣ ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇದೆ ಸರ್, ಒಂದು ನಿಮಿಷ ಇರಿ, ಎಲ್ಲ ಕಿತ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋದಲ್ಲ. ಏನು ಕಾನೂನು? ನೀ ಎದ್ಬಿಡಪ್ಪ ಅಂತ ಹೇಳಿ ಅವ್ನು 10 ನಿಮಿಷ 20 ನಿಮಿಷ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು. ಅವರು ಮಾಲೆಲ್ಲ ಎತ್ಕೊಳ್ತಾರೆ, ಅದನ್ನು ಟೈಮ್ ಕೊಡಲ್ಲ. ಬಂದ ತಕ್ಷಣಕ್ಕೆ ಆರ್ಡ್ರ್ ಇದೆ ಎಲ್ಲ ಬಿಸಾಕಿ ಬಿಡೋದು. ಗಾಡಿಗಳು ನಾವೆಲ್ಲ 5,000 10,000 ಹಾಕಿ ಗಾಡಿ ರೆಡಿ ಮಾಡಿ ಒಂದು 20,000 30,000 ಸಾಲ ಮಾಲ್ ತೊಗೊಂಡು ಬಂದು ಹಾಕಿ ಸಾಯಂಕಾಲ ಕಲೆಕ್ಷನ್ ಕೊಡಬೇಕು. ಮನೆಗೆ ಒಂದು 500 ರೂಪಾಯಿ ಎತ್ಕೊಳ್ಬೇಕು. ಏನೇನ ಇದೆಯಾ? ನಮ್ಮ ದೇಶದಲ್ಲಿ ಕಾನೂನು ಎಲ್ಲಾಮೇ ಫ್ರೀಡಮ್ ಇದೆ, ஆனால் ಮನುಷ್ಯನ ಫ್ರೀಡಮ್ ಇಲ್ಲ. ಏನು ಮಾಡಬೇಕು ಅಂದ್ರೂ ಇಲ್ಲಿ ಮಾಡಬೇಡ ಅಲ್ಲಿ ಮಾಡಬೇಡ ಅಂದರೆ 50 ವರ್ಷದಿಂದ ಬೆಂಗಳೂರಲ್ಲಿ ಫುಟ್ಪಾಟ್ನಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಆ 5 ವರ್ಷದಿಂದ ಯಾಕೆ ಸಾಮಾನ್ಯ ಮಕ್ಕಳಿಗೆ ಏನು ದಾರಿ ಮಾಡಿ ಕೊಟ್ಟಿಲ್ಲ? ಇವಾಗ ಬಂದ ತಕ್ಷಣಕ್ಕೆ ಆರ್ಡ್ರ್ ಇದೆ ಸುಪ್ರೀಂ ಕೋರ್ಟ್, ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಆರ್ಡ್ರಾಗ ನಾವು ತಲೆ ಅವನಿಗೆ ನಾವು ಅದು ಒಪ್ಕೊಳ್ತೀವಿ. ಆದ್ರೂ ಒಂದು ದಾರಿ ಮಾಡಬೇಕು ಮುಂದೆ. ಅಲ್ಲ, ನೀವು ಜಾಗ ಬಿಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಜಾಗ ಬಿಡ್ತಾ ಅಲ್ಲಿ ಯಾರು ಹೇಳಲ್ಲ. ಇಲ್ಲ ರೀ, ಜಾಗ ಬಿಡಲ್ಲ ನೀ ಯಾರು ಹೇಳಲ್ಲ. ಮುಂದೆ ಬಂದು ನೀವು ಮಿನಿಸ್ಟರ್ ಸರ್ ಏನು ಹೇಳಿದ್ದಾರೆ, 80% ಏನೂ ಇಲ್ಲ 20% ಏನು ಹೇಳಿದ್ದಾರೆ ಇಲ್ವಾ? ಅದು ಆಫೀಸ್ಗಳು ಮುಂದೆ ಬಂದು ಪರೀಕ್ಷೆ ಮಾಡಬೇಕು. ನಾವು ಏನು ಮಾಡಬೇಕು ಏನು ಮಾಡಿಲ್ಲ ಅಂದರೆ ಆಮೇಲೆ ಹೋಗಿ ಗೌರ್ಮೆಂಟಿಗೆ ರಿಪೋರ್ಟ್ ಕೊಡಬೇಕು. ಸರ್ ಇಷ್ಟಿಷ್ಟು ಜಾಗನಲ್ಲಿ ತೊಂದರೆ ಇದೆ, ಇದು ಎದ್ಬಿಡು, ಮಿಕ್ಕಿದೆಲ್ಲ ಬಿಡು, ಎಲ್ಲ ವ್ಯಾಪಾರ ಮಾಡಲಿ ಏನು ಇಡಬೇಕು. ಸರ್ ಲಕ್ಷಾಂತರ ಜನ ಇದ್ದಾರೆ ಇಲ್ವಾ? ಏನು ನಮ್ಮ ಗೌರ್ಮೆಂಟ್ ಕೆಲಸ ಕೊಡ್ತೀವ ನೀವು? ಅಟ್ಲೀಸ್ಟ್ ಏನೋ ಚಿಕ್ಕ ಕೆಲಸ ಕೊಡ್ತೀವ ನೀವು? ಏನೂ ಕೊಡೋಕ್ಕಾಗಲ್ಲ. ಲಕ್ಷಾಂತರ ಜನ ಡಿಗ್ರಿ ಮಾಡಿಬಿಟ್ಟು ಆಟೋ ಓಡಿಸ್ತಾ ಇದ್ದಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ನೀವು ಓದಬೇಕು ಎಲ್ಲ ನಾವು ಎಜುಕೇಟೆಡ್ ಆಗಬೇಕು ಅಂತಾರಿಲ್ವಾ? ಇವಾಗ ನೋಡಿ, ಬೇರೆ ದೇಶದಲ್ಲಿ ಮನೆಗೆ ಚೈನಾನಲ್ಲಿ ಕೆಲಸ ಇದೆ. ನಮ್ಮ ದೇಶದಲ್ಲಿ ಏನಿದೆ, ಮನೆಗೆ ಜಗಳ ಮಾಡಿಬಿಟ್ಟಿದ್ದಾರೆ. ಮನೆಗೆ ಜಗಳ, ಬೀದಿಗೆ ಜಗಳ, ಬೇರೆ ಏನು ಇಲ್ಲ. ಒಂದು ಎಜುಕೇಟೆಡ್ ಆಗಿದ್ಮೇಲೆ ದೇಶಕ್ಕೆ ಏನು ಪ್ರಯೋಜನ, ಇವನ್ನೇನು ತಗೊಳ್ಬೇಕು ಅನ್ನಿ ಗೌರ್ಮೆಂಟು ಮುಂದಕ್ಕೆ ಅದು ಯೋಚನೆ ಮಾಡಬೇಕು. ಅದು ಏನೂ ಮಾಡಿಲ್ಲ. ಎಜುಕೇಟನು ಬೇಕಾರಿದ್ದಾನೆ, ನಮ್ಮ ಥರ ಓದಿಲ್ಲ ಫುಟ್ಪಾಟ್ನಲ್ಲಿ ವ್ಯಾಪಾರ ಮಾಡಿದ್ರು ಬೇಕಾರಾಗ್ಬಿಟ್ರೆ. ಇವಾಗ ನಮ್ಮ ಮಗ ಎಜುಕೇಟೆಡ್ ಮಾಡಿದ್ದಾನೆ, ಕೆಲಸ ಇಲ್ಲ ಅವನಿಗೆ. ನಾನು ಈ 64 ವಯಸ್ಸಿನಲ್ಲಿ ಸಂಹಾರಣ ಮಾಡಿ ಹೋಗಿ ಅವನು ಒಂದು 2 ಟೈಮ್ ಊಟ ಆಗಿದ್ರೆ ಅವನು ಇಲ್ಲ ಅಂತ ಅವನು ಸಾಯ್ತಾನೆ. ನಿಮ್ಮ 64 ವರ್ಷದಲ್ಲೂ ಮಗನ ಸಾಕಬೇಕು? ಮಗನ ಸಾಕಬೇಕು. ಯಾಕೆಂದ್ರೆ ಕೆಲಸ ಇಲ್ಲ. ಅವನು ಓದ್ಬಿಟ್ಟು ಇಲ್ಲ ರೀ, ಅವನು ಇಲ್ಲ ಅಂತ ಯಾರನ್ನು ದೂರ್ತೀರಿ? ಯಾರನ್ನು ನೀವು ಇಲ್ಲಿ ದೂರ್ತಾ ಇದ್ದೀರಿ? ಏನು ಸರ್? ಕೆಲಸ ಇಲ್ಲ ಅಂತ ಯಾರನ್ನು ದೂರ್ತಾ ಇದ್ದೀರಿ? ಗೌರ್ಮೆಂಟ್ಗೆ ಅಲ್ಲ ರೀ, ಪ್ರೈವೇಟ್ ಕಂಪನಿಗಲ್ಲೇ ಕೆಲಸ ಇದೆಯಾ? ಇವಾಗ ಅಲ್ಲಿಂದ ಜನಕ್ಕೂ ನಮ್ಮದು ಏನದು ನಮ್ಮದು ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತಾರೆ, ಏನು ಮಾಡೋಕ್ಕೆ ದುಡ್ಡಿಲ್ಲ ಅಂತಾರೆ. ಈಗ ನಾವು ಸ್ವಂತ ದುಡ್ಡು ಹಾಕಿ ಸಂವರ್ಣ ಮಾಡಿ ನಮ್ಮ ಮಕ್ಕಳಿಗೂ ದುಡಿತಾ ಇದ್ದೀವಿ. ಇವಾಗ ನೋಡಿ, ಬೆಂಗಳೂರಿನಲ್ಲಿ ನಾನು 50 ವರ್ಷಕ್ಕೆ ಮುನ್ನೆ 150 ರೂಪಾಯಿ ಬಾಡಿಗೆ ಕಟ್ತಾ ಇತ್ತು. ಇವಾಗ ಅಟ್ಲೀಸ್ಟ್ ಇದು ಸ್ವಲ್ಪ ಇದು ಇರೋದು ಜಾಗ 15,000 10,000 12,000 ಬಾಡಿಗೆಗಳು. ಒಂದು ದಿವಸಕ್ಕೆ 500-600 ರೂಪಾಯಿ ಮನೆ ಖರ್ಚು. ಏನು ತಿನ್ನೋದು 60 ರೂಪಾಯಿ 60 ರೂಪಾಯಿ ಅಕ್ಕಿ,
ನಮ್ಮ ಕಾಲದಲ್ಲಿ 1 ರೂಪಾಯಿ ಅಕ್ಕಿ, ಇವಾಗ 85 ರೂಪಾಯಿ ಅಕ್ಕಿ. ಇವಾಗ 85 ರೂಪಾಯಿ ಅಕ್ಕಿ ತೊಗೊಂಡು ಬೇಕಂದ್ರೆ ನಮ್ಮ ಸಂಬಾರನೆ ಬೇಕು. ಸಂಬಾರನೆ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಹೆಂಗೆ ಈಗ ಬೇರೆ ಜಾಗ ಎಲ್ಲರೂ ತೋರಿಸಿದ್ರೆ ನೀವು ಅಲ್ಲೇ ಒಪ್ಕೊಳ್ತೀರಾ? ಸರ್ ನೋಡಿ, ಇವಾಗ ಇಲ್ಲಿ ಇದು ಫ್ರೀಡಮ್ ಪಾರ್ಕ್ನಲ್ಲಿ ಜನ ಬಂದರೆ ಗೌರ್ಮೆಂಟ್ಗೆ ಮೆಸೇಜ್ ಹೋಗುತ್ತೆ, ಇಲ್ಲಿ ಪಾರ್ಕ್ ಇದೆ ಇಲ್ವಾ, ಆ ಥರ ಜನ ಬರೋ ಜಾಗದಲ್ಲಿ ಬಿಸ್ನೆಸ್ ಆಗೋದು. ನೀವು ಎಲ್ಲಿಯೋ ಕೊಟ್ಬಿಟ್ರೆ ಹೆಂಗಿಂದ ವ್ಯಾಪಾರ ಆಗುತ್ತೆ? ವ್ಯಾಪಾರ ಆಗುತ್ತಾ? ಇರ್ರಿ, ಒಂದು ನಿಮಿಷ ಇರ್ರಿ. ನೋಡ್ರಿ, ಇವಾಗ ಆ ರೋಡ್ನಲ್ಲಿ ನಮ್ಗೆ ಜಾಗ ಕೊಡ್ತಾರೆ, ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಜನ ಒಬ್ಬರು ಬರೋಕ್ಕಾಗುತ್ತಾ? ಇವಾಗ ನೋಡಿ, ಒಂದು ಜಾಗ ಇದ್ರೆ ಅಂದರೆ ಒಂದು 50,000 ಮಕ್ಕಳು ಇಲ್ಲಿ ಬರ್ತಾರೆ, ಜನ ಬರ್ತಾರೆ. ಒಂದು 100-200 ವ್ಯಾಪಾರಿಗಳು ವ್ಯಾಪಾರಿ ಮಾಡ್ತಾರೆ ಅಂದರೆ ಅವ್ರಿಗೆ ವ್ಯಾಪಾರ ಆಗುತ್ತೆ. ಇವಾಗ ನೋಡಿ, ಇಂಡಿಯಾದಲ್ಲಿ ಇರೋದು 60% 70% ಜನ ಮಿಡಿಲ್ ಕ್ಲಾಸೇ ಇರೋದು. ಮಿಡಿಲ್ ಕ್ಲಾಸ್ ಹೋಗಿ 100 ರೂಪಾಯಿ ಟೀ ಶರ್ಟ್ ತಗೊಳ್ಳೋನು 500 ರೂಪಾಯಿ ಕೊಟ್ಟು ತಗೊಳ್ಳೋಕೆ ಆಗಲ್ಲ. 100 ರೂಪಾಯಿಗೆ ಅವನು ಅದು 100 ರೂಪಾಯಿನೂ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾನೆ ಅವನಿಗೆ ಗೊತ್ತು. ಅದು ನಾವು ಹೇಳ್ಬಿಡ್ತೀವಿ, ನಿಮ್ಗೆ ಅದೇ ಜಾಗದಲ್ಲೇ ಅಡ್ಜಸ್ಟ್ ಮಾಡಿ. ಗೌರ್ಮೆಂಟ್ಗೆ ಏನು ತೊಂದರೆ ಇದೆ, ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ, ಗೌರ್ಮೆಂಟ್ಗೆ ಜಾಗ ಬಿಡ್ತೀವಿ. ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ನಾವೇ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಒಂದು ಆಂಬುಲೆನ್ಸ್ ಬರಲಿ, ಒಂದು ಪೊಲೀಸ್ ಗಾಡಿ ಬರಲಿ, ಎಮರ್ಜೆನ್ಸಿ ಏನನ್ನ ಇರಲಿ, ನಾವೇ ಜನ ಸೇರಿಕೊಂಡು ಪೊಲೀಸ್ಗೂ ತೊಂದರೆ ಕೊಡಲ್ಲ. ಪೊಲೀಸಿಂದ ನಮಗೇನು ತೊಂದರೆ ಇಲ್ಲ ಸರ್, ಅವರೇನು ಕಾರ್ಪೊರೇಷನ್ವರೂ ತೊಂದರೆ ಕೊಡಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ನಾವು ಒಪ್ಕೊಳ್ತೀವಿ, ಇಲ್ಲಾನಿಲ್ಲ, ಅದಕ್ಕೆ ಮರ್ಯಾದೆ ಕೊಡ್ತೀವಿ ನಾವು. ಆದ್ರೂ ಇರೋದು ವ್ಯಾಪಾರಿಗಳಿಗೆ ಹೆಂಗೆ ಮಾಡಬೇಕು? 20% ಕಟ್ ಮಾಡಿ ಅವ್ರಿಗೆ ಇರೋದು 80% ಜಾಗನಲ್ಲಿ ಅವ್ರಿಗೂ ಸ್ವಲ್ಪ ಜಾಗ ಕೊಟ್ಟು ಎಲ್ಲ ಸಮಾರಣ ಮಾಡ್ರಿ ಒಂದು ಬಂದು ಒಳ್ಳೇದು ಕೆಲಸ ಇನ್ನು ಮಾಡಬೇಕು. ಅದು ಮಾಡಿಲ್ಲ ಅಂದರೆ ಇಲ್ಲಾರಿ ಎದ್ದು ಬಿಡ್ರಿ ಅಂದರೆ ಬೆಂಗಳೂರಿನಲ್ಲಿ ಕಮ್ಮಿ ಜಾಸ್ತಿ ಒಂದು 10 ಲಕ್ಷ ಜನ ಫುಟ್ಪಾಟಲ್ಲಿ ವ್ಯಾಪಾರ ಮಾಡ್ತಾರೆ. ಅವ್ರು 10 ಲಕ್ಷ ಜನ ಹೆಂಗೆ ಹೋಗಬೇಕು? ಇಲ್ಲ ಒಂದು ಇದೇ ಹೇಳಿದ್ದು, ಅಂದ್ರೆ 10 ಲಕ್ಷ ಜನ ಅಂದರೆ ಒಂದು ಮನೆಯಲ್ಲಿ 5 ಜನ ಅಂದರೆ ಎಷ್ಟಾಯಿತು? 1,50,00,000 ಜನ ಆಯಿತು. 1,50,00,000 ಜನ ಊಟ ಇಲ್ಲಿಂದ ಗೌರ್ಮೆಂಟ್ ಡೈಲಿ ಹಾಕ್ತಾರಾ? ಆಗೋಕ್ಕೆ ಸಾಧ್ಯ ಇದಾ? ಇಲ್ಲ. ನಾವು ಹೇಳೋದು ಗೌರ್ಮೆಂಟ್ಗೆ, ಶ್ರೀ ಕೃಷ್ಣ ಬೈರೇಗೌಡ ಸ್ವಾಮಿ ಅವ್ರಿಗೆ, ಮಿನಿಸ್ಟರ್ ಸರ್ಗೆ ನಾವು ಪ್ರಾರ್ಥನೆ ಮಾಡೋದು ಏನಂದರೆ, ನೀವು ಒಂದು 80% ಇಲ್ಲ 20% ಹೇಳ್ತೀವಿ, ಆಫೀಸರ್ಗಳಿಗೆ ಆರ್ಡ್ರ್ ಹಾಕಿ ನೋಡಿರಿ, ಮುಂದೆ ಹೋಗಿ ಪರೀಕ್ಷೆ ಮಾಡಿ, ಎಲ್ಲಿ ಬಿಡಬೇಕು, ಎಲ್ಲಿ ಎದ್ಬಿಟ್ಟು ಆಮೇಲೆ ಮಾಡಿದ್ರೆ ಸ್ವಲ್ಪ ಸೌಕರ್ಯ ಆಗುತ್ತೆ. ನಾವು ಗೌರ್ಮೆಂಟಿಗೇನು ಕೆಟ್ಟದ್ದು ಹೇಳಲ್ಲ. ಗೌರ್ಮೆಂಟ್ ಇರೋದೇ ಎಲ್ಲ ಮೇಂಟೆನೆನ್ಸ್ ಮಾಡೋಕ್ಕೆ, ಗೌರ್ಮೆಂಟ್ ಮೇಲೆ ತಪ್ಪು ಹೇಳಿಲ್ಲ, ಮಿನಿಸ್ಟರ್ ಮೇಲೆ ತಪ್ಪು ಹೇಳಿಲ್ಲ. ಯಾಕೆಂದರೆ ಅವ್ರು ಸನ್ಮಾನ್ಯ ಕೃಷ್ಣ ಬೈರೇಗೌಡ ಹೇಳಿದ್ರು, ಕೋರ್ಟ್ ಆರ್ಡ್ರ್ ಇದೆ. ಕೋರ್ಟ್ ಆರ್ಡ್ರ್ ಅಂದರೆ ಮಿನಿಸ್ಟರ್ಗೂ ಅದೇ ಆರ್ಡ್ರು, ನಮಗೂ ಅದೇ ಆರ್ಡ್ರು, ಸಾಮಾನ್ಯ ಮಕ್ಕಳಿಗೂ ಅದೇ ಆರ್ಡ್ರು. ಇದನ್ನು ಅದು ಏನು ಮಾಡಬೇಕು ಅದು ಸೌರ್ಯ ಮಾಡಿಕೊಡಿ ಪ್ಲೀಸ್ ಗೌರ್ಮೆಂಟ್ ಸರ್, ಪ್ಲೀಸ್ ಕೃಷ್ಣ ಬೈರೇಗೌಡ ಸರ್, ಪ್ಲೀಸ್ ನಮ್ಮ ದಯವು ಮಾಡಿ ಜನಕ್ಕೆ ಬದುಕೋದಕ್ಕೆ ಏನೋ ದಾರಿ ಮಾಡಿ ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಏನು ಸಮಸ್ಯೆ ಆಗ್ತಾ ಇದೆ ಸರ್? ಇಲ್ಲಿ 3 ತಿಂಗಳಿಲ್ಲ ನಾವು ಬೇಕಾರಿದ್ದೀವಿ. ಈಗ ಕೃಷ್ಣ ಬೈರೇಗೌಡರು ಆರ್ಡ್ರ್ ಮಾಡವ್ರೆ. ಈಗ ಸಿದ್ದರಾಮಯ್ಯ ಅವರಿದ್ರು, ಏನೂ ತೊಂದರೆ ಕೊಟ್ಟಿಲ್ಲ. ಈ DK ಶಿವಕುಮಾರ್ ಕೂತಾಗಿಂದ ಭಾಳ ಇದು ತೊಂದರೆ ಆಯ್ತೈತೆ. ಯಡಿಯೂರಪ್ಪ ಇದ್ರು ಮೊದಲು, ಅವರು ಏನೂ ತೊಂದರೆ ಕೊಟ್ಟಿಲ್ಲ CM. ಮತ್ತು ಈಗ ಹೊಸದಾಗಿ ಇವ್ರು ಕೂತವ್ರೆ, ಇಲ್ದೇ ಇರೋದೆಲ್ಲ ಕಾನೂನು ಮಾಡ್ತಾವ್ರೆ. ನಮ್ಮ DK ಶಿವಕುಮಾರು ಇಲ್ದೇ ಇರೋದೆಲ್ಲ ಕಾನೂನು ಮಾಡ್ತಾರೆ. ನಾವು ಮಕ್ಕಳಿಗೆ ಫೀಸ್ ಕಟ್ಟಬೇಕು, ನಮ್ಮ ಮಕ್ಕಳು ಸಾಕಬೇಕು. ನಮ್ಮ ಪರಿಸ್ಥಿತಿ ನೋಡಿದ್ರೆ ಈ ಥರ ಆಗಿದೆ. ಆದರೆ ನಾವು ಹೆಂಗೆ ಬದುಕಲಿ ಹೇಳಿ ನೀವೇ? ನಮಗೆ ಇದು ಬಿಟ್ಟರೆ ಗತಿ ಇಲ್ಲ ಬೇರೆ. ಬಂದು ಈ ಕಮಿಷನರ್ ಬರಂದ್ರೆ ಓಡಿಸ್ತಾರೆ, ACP ಏನು ನೋಡ್ತಾರೆ? ಮಕಾಮುತಿ ಏನು ನೋಡಲ್ಲ, ಬಿಸಾಕ್ತಾರೆ. ತರಕಾರಿ, ಹಣ್ಣು, ಗಾಡಿ ವೇಸ್ಟ್ ಆಗುತ್ತೆ. ಅವ್ರು ಕೊಡ್ತಾರಾ? ಯಾರು ಕೊಡಲ್ಲ. ವೇಸ್ಟ್ ಆಗಾಗ ಎಲ್ಲ ಬಿಸಾಕ್ತಾ ಇರ್ತಾರೆ. ಗಾಡಿ ಮಿನಿಮಮ್ ಒಂದು ಗಾಡಿ ಬಂದು 15,000 20,000, ಯಾರು ಕೊಡಲ್ಲ. 1 ರೂಪಾಯಿ ಇದುವೆ ಬಿಸಾಕ್ತಾರೆ. ತರಕಾರಿ ಬಿಸಾಕ್ತಾರೆ, ಎತ್ಕೊಳ್ಳೋಕ್ಕೂ ಟೈಮ್ ಕೊಡಲ್ಲ, ಏನಿಲ್ಲ. ಹೆಂಗಾದ್ರೆ ಹಂಗೆ ಇದು ಮಾಡಿದ್ರೆ ಹೆಂಗೆ ಹೇಳಿ? ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಏನು ನಾವೇನು ಸರ್ಕಾರದಿಂದ ಕೊಡಿ ಅಂತ ಕೇಳ್ತಾ ಇದ್ದೀವ? ನಮ್ಮ ಅಧಿಕಾರ ನಮ್ಗೆ ಬಿಟ್ಕೊಡಿ, ನಮ್ಮ ವ್ಯಾಪಾರ ಮಾಡೋಕ್ಕೆ ಕೊಡಿ. ನಿಮಗೆ ಏನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಏನು ಇದೆ ವ್ಯವಸ್ಥೆ ಮಾಡಿಕೊಡಿ. ಪಾದಾಚಾರಿ ಅವರು ಒಯ್ತಾರೆ, ಅವ್ರಿಗೂ ನೋಡಿ. ಇನ್ನೊಬ್ರು ಬೀದಿ ವ್ಯಾಪಾರಿಗಳು ಬಂದಿದ್ದಾರೆ, ಅವರು ಕೂಡ ಪಾಪ. ಏನು ಮಾಡ್ತಾ ಇದ್ದೀರಿ? ನಾವು ಬಂದಿದ್ದೀರಿ ಇಲ್ಲಿ ಫುಟ್ಪಾತ್ ವ್ಯಾಪಾರ ನಾವು ಮಾಡೋದು ಎಲ್ಲ ಎದ್ಬಿಟ್ಟಿದೆ ಅಂಗಡಿಯವರು. ಇವಾಗ ಏನು ಮಾಡಬೇಕು ನಾವು? ಹ್ಯಾಂಡಿಕ್ಯಾಪ್ ಏನು ಮಾಡಬೇಕು? ಮಕ್ಕಳು, ಹೆಂಡತಿ ಎಲ್ಲ ಇದೆ, ಕಾಲೇಜ್ಗೆ ಕಳಿಸ್ಬೇಕು.
30 ವರ್ಷದಿಂದ ವ್ಯಾಪಾರ ಮಾಡ್ತಾರದು ನಾವು. 1 ವರ್ಷ 2 ವರ್ಷ ಇಲ್ಲ, 30 ವರ್ಷದಿಂದ ನಮಗೆ ಇವಾಗ ಎಲ್ಲ ಅಂಗಡಿ ಎದ್ಬಿಟ್ಟಿದೆ. ನಾವು ಏನು ಮಾಡಬೇಕು ಹೇಳಿ? ಇವಾಗ ಏನು 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 ಹೇಳ್ತಾರೆ ಕೇಳಿದ್ರೆ? ಇವಾಗ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡಿದೆ ಅಂತಾರೆ ಕೃಷ್ಣ ಬೈರೇಗೌಡ. ಅವ್ರನ್ನೇ ದೂರ್ತೀರಾ? ಯಾರನ್ನ ದೂರ್ತೀರಿ ನೀವು ಇದಕ್ಕೆ? ನೋಡಿ ಸರ್, ನಾವು ಕಾಂಗ್ರೆಸ್ಗೆ ಹಾಕಿ ಬೇಜಾರಿತ್ತು ಇವಾಗ ಓಟು. ಇವಾಗ ಅವರೇ ಎದ್ಬಿಟ್ಟಿದೆ ನಮಗೆ ಅಂಗಡಿ. ಇದು ದಿಲ್ಲಿಯಿಂದ ಹೈಕೋರ್ಟಿಂದ ಪರ್ಮಿಷನ್ ಕೊಟ್ಟಿದೆ ಅವರು, ಇವಾಗಿಲ್ಲ. ಮುಂಚೆ ಅದು ಕೊಟ್ಟಿದ್ದು, ನಮಗೆ ಲೋನು ಕೊಟ್ಟಿದೆ ಅದು ಬ್ಯಾಂಕಿಂದ. ಬದುಕು ಹೆಂಗೆ ಮುಂದೆ ಇವಾಗ ಅಷ್ಟೇ. ಗಟ್ಟಿ ಕೆಲಸ ಮಾಡೋಣ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಏನು ಕೆಲಸ ಇದೆ? ನಾವು ಚಪ್ಪಲಿ ವ್ಯಾಪಾರ ಮಾಡೋದು. ಏನು ಕೆಲಸ ಇದೆ ಇವಾಗ? ನಮ್ಮ ಕೈಯಿಂದ ಏನಾಗುತ್ತೆ ಹೇಳಿ? ಇವಾಗ ಏನು ಕೇಳ್ತೀರಿ ಈಗ? ಇವಾಗ ಫುಟ್ಪಾತ್ ಕೊಡಬೇಕು ನಮಗೆ. ಅಲ್ಲೇ ಕೊಡಬೇಕಾ? ಅಲ್ಲೇ ಕೊಡಬೇಕು ನಮಗೆ. ಬೇರೆ ಕಡೆ ಕೊಟ್ರೆ? ಇಲ್ಲ ಸರ್, ಬೇರೆ ಕಡೆ ಕೊಟ್ಟಿದ್ರೆ ಜನನೇ ಬರೋದಿಲ್ಲ. ಜನ ಬಂದಿಲ್ಲ ಅಂದರೆ ಏನು ಸುಮ್ಮನೆ ಕುತ್ಕೊಂಡು ಇದು ಮಾಡಬೇಕು ನಾವು? ಮನೆ ಕೆಲಸ ಏನು ಮಾಡಬೇಕು? ನಿಮ್ಮ ಹೆಸರು? ಸೈಯದ್ ಯಾವಲ್ಲ. ಇವನು ಟಾಪ್ ವ್ಯಾಪಾರ ಮಾಡ್ತಾನೆ ಸರ್. 8 ಜನ ಇದ್ದಾರೆ ಮನೆಯಲ್ಲಿ. ಅವ್ರು 8 ಜನಕ್ಕೆ ಇವನೇ ಸಾಕಬೇಕು. ಇವ್ರ ತಂದೆ ಇಲ್ಲ ಸರ್. ಸರ್, ಅವ್ರ ತಂದೆ ಇಲ್ಲ ಸರ್. ಅವ್ರಿಗೆ ನೋಡಿ ಸರ್, ಅವರು 3 ಹೆಣ್ಮಕ್ಳು ಇದೆ, ತಂಗಿಗಳು. ಅವ್ರ ತಂಗಿಗೆಲ್ಲ ಅವನೇ ನೋಡಬೇಕು. ಅವರು ಅಪ್ಪ ಇಲ್ಲ ಸರ್. ಅವ್ರ ಅಮ್ಮಗೆ ಅವ್ರ 3 ತಂಗಿಗಳು ಇದ್ದಾರೆ. 1 ಅಕ್ಕ, 2 ತಂಗಿ. ಅವ್ರ ಮನೆ ಸಂಸಾರ ಅವ್ನು ಮಾಡೋದು, ಅವ್ನ ಜೀವನ ಮಾಡೋದು. ಅವ್ನು ಸಂಪಾದನೆ ಮಾಡ್ಕೊಂಡು ಹೋದರೆ ಅವ್ನಿಗೆ ಇದು, ಇವ್ನು ಸಂಪಾದನೆ ಮಾಡ್ಕೊಂಡು ಹೋದರೆ ಇವನಿಗೆ. ಇಲ್ಲಾಂದರೆ ಇಲ್ಲ ಸರ್. ಆ ಪೊಲೀಸ್ ಅವರು ತೊಂದರೆ ಕೊಡಲ್ಲ. ಆ ಪೊಲೀಸ್ ಅವ್ರು ಬರ್ತಾರೆ, ಬಂದು ಏನು ಹೇಳ್ತಾರೆ, ಸರ್ಕಾರ ನಮ್ಗೆ ಹೇಳಿದ್ದಾರೆ ಎತ್ತಿ ಅಂತ ಹೇಳ್ಬಿಡ್ತಾರೆ. ಒಂದು ಸತಿ ಹೇಳ್ಬರ್ತಾರೆ, ಒಂದು ಸತಿ 2ನೇ ಸತಿ ಬಂದು ಐಟಮ್ ಬರ್ಸ್ಕೊಂಡು ಹೋಗ್ಬಿಡ್ತಾರೆ. ಇವ್ನಿಗೆ ಹೊಡಿತಾರೆ, ಅವ್ನಿಗೆ ಹೊಡಿತಾರೆ ಸರ್. ಇವ್ರಿಗೆ ಇಬ್ರಿಗೇನು ಹೊಡಿತಾರೆ ಸರ್. ಪೊಲೀಸ್ ಅವರು ಹೊಡಿತಾರೆ, ಇದು ಮಾಡ್ತಾರೆ. ಟ್ರಾಫಿಕ್ ಅವರು ತೊಂದರೆ ಕೊಡಲ್ಲ. ಟ್ರಾಫಿಕ್ ಅವರು ಏನು ಹೇಳೋದಿಲ್ಲ ಸರ್. ಬಿಡಿ ಸರ್ ಅಂತ ಹೇಳಿದ್ರೆ ಇದು ಮಾಡಿಬಿಡ್ತಾರೆ. ಏನು ಕೇಳ್ತೀರಿ ಮಿನಿಸ್ಟ್ರಿಗೆ? ನಿಮ್ಮ ಕಾಂಗ್ರೆಸ್ ಮಿನಿಸ್ಟರ್ ಇದ್ದಾರೆ ಈಗ, ಕೃಷ್ಣ ಬೈರೇಗೌಡರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಡವ್ರದ್ದು ಶಾಪ ತಗೋಬೇಡಿ. ಬಡವ್ರಿಗೆ ಕಷ್ಟ ಪಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಾಪ ತಟ್ಟೋದು ಬೇಡ ಅಂತ. ಬೇಡ. ಯಾಕೆ ಅಂದರೆ ಇವಾಗ ಯಾವಾಗಿಂದ ಕಾಂಗ್ರೆಸ್ ಬಂದೈತೆ, ಇವಾಗ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಬಂದೈತೆ. ಫಸ್ಟ್ BJP ಇತ್ತು, ಆಮೇಲೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ಕೊಂಡಿದ್ರು. ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿದ್ರು. ಪಬ್ಲಿಕ್ಕಿಂದ ನಿಮಗೆ ಕಾಂಗ್ರೆಸ್ ಬಂತಲ್ಲ, ಈ ಕಾಂಗ್ರೆಸ್ಗೆ ಹಿಡ್ಕೊಂಡೋಗಿ. ಇಲ್ಲ ಅಂದರೆ ಈ ಪಬ್ಲಿಕ್ ಏನು ಹೇಳ್ತಾ ಇದ್ದಾರೆ, ಇವಾಗ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡ್ದು, BJPಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಏನು ಕಾಂಗ್ರೆಸ್ ಈ ಥರ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ನಮಗೆ ಜೀವನ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬದಲಾಯಿಸಿಕ್ಕೆ ಹೋಗಬೇಡಿ. ಜನ ಪಬ್ಲಿಕ್ಕಿಂದ ನಿಮ್ಮಿಂದ ನಾವು ಪಬ್ಲಿಕ್ಗೆ ಬಚಾವ್ ಮಾಡ್ಕೊಳ್ಳಿ. ಪಬ್ಲಿಕ್ಗೆ ಬಚಾವ್ ಮಾಡ್ಕೊಂಡ್ರೆ ನೀವು ಯಾವಾಗಲೂ ಕಾಂಗ್ರೆಸ್ ಸೀಟ್ನಲ್ಲಿ ಕೂತ್ಕೊಳ್ತೀರಾ. ಇಲ್ಲಾಂದರೆ ಇಲ್ಲ ಸರ್. ನಿಜವಾಗ್ಲೂ ಸರ್. ಓಟ್ ಆಗೋದು ಬಿಡೋದು ಬಿಡ್ರಿ, ದೇವರು ನ್ಯಾಯ ಕೊಡೋನು. ಇವಾಗ ನೋಡಿ, ಬಡವ್ರಿಗೆ ಎಷ್ಟು ಜನ ಇದ್ದಾರೆ ಫುಟ್ಪಾತ್ನಲ್ಲಿ, ಅದು ಬಿಟ್ಟರೆ ಯಾವುದು ಗತಿ ಇಲ್ಲ. ಅವ್ರವ್ರ ಫುಟ್ಪಾತ್ನಲ್ಲಿ ಅವ್ರವ್ರ ಜೀವನ ಮಾಡಕ್ಕೆ ಕೊಡಿ. ಮಾರ್ಕ್ ಆಗ್ಬಿಟ್ಟು ಈ ಮಾರ್ಕಿಂದ ಆಚೆ ಹೋಗ್ಬೇಡಿ ಅಂತ ಹೇಳಿ ಕೊಡಿ. ದಯವಿಟ್ಟು ಶಾನಾಜ್ ಬಾನು, ದಯವಿಟ್ಟು ನಮಸ್ಕಾರ. ಡಿ ಕೆ ಸಾಹೇಬ್ರು, ದಯವಿಟ್ಟು ನಮ್ಮ ಬಡವ್ರದ್ದು ಜೀವನ ಮಾಡಕ್ಕೆ ಕೊಡಿ ಸರ್.